ಕಾನ್ಸೆಪ್ಟ್ಗಳು ಕೂಡ ಇಲ್ಲಿ ಕಡಿಮೆನೆ, ಆದರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಯಾಕೆಂದರೆ ಕಾನ್ಸೆಪ್ಟ್ ಕಡಿಮೆ ಇರಬಹುದು, ಆದರೆ ಇರೋ ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಕಲಿಯೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ದ ಸೈಡ್ಸ್ ಆಫ್ ಎ ಟ್ರಯಾಂಗ್ಯುಲರ್ plot are in the ratio of 3:5:7 and its perimeter is 300 meter. Find its area ಅಂತ ಹೇಳ್ತಿದ್ದಾರೆ. ಟ್ರಯಾಂಗಲ್ಗಳಾಗಿ ಡಿವೈಡ್ ಮಾಡಿಕೊಂಡು ಅದಕ್ಕೆ ಹೆರಾನ್ಸ್ ಫಾರ್ಮುಲಾ ಹೆಂಗೆ ಅಪ್ಲೈ ಮಾಡೋದು. ಹಾಯ್ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಎಲ್ಲರೂ ಹೇಗಿದ್ದೀರಿ? ನಾನು ಅಂದ್ಕೊತಿದ್ದೀನಿ ಎಲ್ಲರೂ ಖುಷಿಯಾಗಿದ್ದೀರಾ, ನಗ್ನಗ್ತಾ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ. ನಿಮ್ಮ ಅಭ್ಯಾಸ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ಓದ್ತಿದ್ದೀರಾ ಅಲ್ವಾ? ಎಸ್, ಖಂಡಿತ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗ್ತಿರ್ತೀರಾ. ಎಕ್ಸಾಮ್ ಬೇರೆ ಹತ್ತಿರ ಬಂತು, ಹೌದಾ? ಆಲ್ ರೈಟ್. ಸೊ ನಿಮ್ಮ ಈ ಒಂದು ಪ್ರಿಪ್ರೇಷನ್ಗೆ ಸಾಥ್ ಕೊಡೋದಕ್ಕೋಸ್ಕರ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಮೈಂಡ್ ಮ್ಯಾಪ್ ಹಾಗೆ ಸಮ್ಮರಿ ಸೀರೀಸ್ ಬಂದಿದೆ, ಹೌದಾ? ಈ ಒಂದು ಸೀರೀಸಲ್ಲಿ ನೀವು ನೋಡಿದ ಹಾಗೆ ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದು ಇಂಡಿವಿಜುವಲ್ ಚಾಪ್ಟರ್ನ ನಾವು ರಿವೈಸ್ ಮಾಡ್ತಾ ಬರ್ತಿದ್ವಿ, ಹೌದಾ? ಹಾಗಿದ್ರೆ ಇವತ್ತಿನ ನಮ್ಮ ಸೆಷನಲ್ಲಿ ಯಾವ ಒಂದು ಚಾಪ್ಟರನ್ನು ರಿವೈಸ್ ಮಾಡೋದಕ್ಕೆ ಹೊರಟಿದ್ದೀವಿ ಅಂತ ತಿಳ್ಕೊಳ್ಳೋಣ. ಎಸ್, ಸೊ ಇವತ್ತು ನಾವು ಹೆರಾನ್ಸ್ ಫಾರ್ಮುಲಾ ಅನ್ನುವಂಥ ಚಾಪ್ಟರನ್ನು ರಿವೈಸ್ ಮಾಡೋದಕ್ಕೆ, ಸಮ್ಮರೈಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಸೊ ಈ ಒಂದು ಫಾರ್ಮುಲಾ, ಹೆರಾನ್ಸ್ ಫಾರ್ಮುಲಾ ಅನ್ನುವಂಥ ಚಾಪ್ಟರ್ ಏನಿದೆಯಲ್ಲ, ಇದು ತುಂಬ ಚಿಕ್ಕದಾಗಿದೆ, ಕಾನ್ಸೆಪ್ಟ್ಗಳು ಕೂಡ ಇಲ್ಲಿ ಕಡಿಮೆನೆ, ಆದರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಯಾಕೆಂದರೆ ಕಾನ್ಸೆಪ್ಟ್ ಕಡಿಮೆ ಇರಬಹುದು, ಆದರೆ ಇರೋ ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಕಲಿಯೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಅದರ ಮೇಲೆ ನಮಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದಲ್ಲಿ ಇಂಪಾರ್ಟೆಂಟ್. ಕಾನ್ಸೆಪ್ಟ್ ಹೆಚ್ಚು ಕಡಿಮೆ ಅಲ್ಲ, ಆದರೆ ಎಷ್ಟು ಕಾನ್ಸೆಪ್ಟ್ ಇದೆಯೋ ಅದನ್ನು ಪರ್ಫೆಕ್ಟಾಗಿ ಕಲಿಯೋದೇ ಇಲ್ಲಿ ಇಂಪಾರ್ಟೆಂಟ್, ಕರೆಕ್ಟ್ ಅಲ್ವಾ? ಓಕೆ, ಸೊ ಹಾಗಿದ್ರೆ ಏನು ಕಾನ್ಸೆಪ್ಟ್ಗಳನ್ನು, ಸಬ್ ಟಾಪಿಕ್ಸ್ಗಳನ್ನು ಈ ಒಂದು ಚಾಪ್ಟರಲ್ಲಿ ಕಲಿಯೋದಕ್ಕೆ ಹೊರಟಿದ್ದೀವಿ ಅಂತ ನೋಡೋಣ. ಓಕೆ, ಸೊ ಎಲ್ಲರೂ ಸೆಷನಿಗೆ ತಯಾರಿದ್ದೀರಲ್ಲ? ಆಲ್ ರೈಟ್. ಸೊ ಈ ಒಂದು ಚಾಪ್ಟರಲ್ಲಿ ನಾವು ಹೆರಾನ್ಸ್ ಫಾರ್ಮುಲಾ ಅಂದರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ ಮೊದಲು. ಹಾಗೆ ಅಪ್ಲಿಕೇಶನ್ಸ್ ಆಫ್ ಹೆರಾನ್ಸ್ ಫಾರ್ಮುಲಾ ಇನ್ ಫೈಂಡಿಂಗ್ ಏರಿಯಾಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್. ಅಂದರೆ ಈ ಒಂದು ಹೆರಾನ್ಸ್ ಫಾರ್ಮುಲಾ ನಾವು ಯೂಸ್ ಮಾಡೋದೇ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡೋದಕ್ಕೆ. ಓಕೆ, ಸೊ ಹಾಗಿದ್ರೆ ಈ ಒಂದು ಹೆರಾನ್ಸ್ ಫಾರ್ಮುಲಾನ ಇದನ್ನೇ ನಾವು ಏರಿಯಾಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್ ಫೈಂಡ್ ಔಟ್ ಮಾಡೋದಕ್ಕೂ ಕೂಡ ಹೆಂಗೆ ಅಪ್ಲೈ ಮಾಡ್ತೀವಿ, ಹಿಂಗೆ ಯೂಸ್ ಮಾಡ್ತೀವಿ ಅಂತಲೂ ತಿಳ್ಕೊಳ್ಳೋಣ. ಆಲ್ ರೈಟ್, ಓಕೆ, ಫೈನ್. ಸೊ ಮಕ್ಕಳೇ, ನಾನು ಆಗಲೇ ಹೇಳಿದೆ ಏನು, ಹೆರಾನ್ಸ್ ಫಾರ್ಮುಲಾ ಬಂದುಬಿಟ್ಟು ಏರಿಯಾ ಆಫ್ ದ ಟ್ರಯಾಂಗಲ್ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಬಳಸೋವಂಥದ್ದು. ನೀವು ಅನ್ಕೋಬೋದು, ಆಲ್ರೆಡಿ ನಾವು ಏರಿಯಾ ಆಫ್ ಟ್ರಯಾಂಗಲ್ನ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಲ್ಲ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ, ಕರೆಕ್ಟ್ ತಾನೆ? ಮತ್ತು ಇದು ಯಾಕೆ ನೋಡಿ, ಈ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾನ ಸಪೋಸ್ ಇಫ್ ಐ ಟಾಕ್ ಅಬೌಟ್ ಒಂದು ರೈಟ್ ಟ್ರಯಾಂಗಲ್ ಬಗ್ಗೆ ನಾನು ಮಾತಾಡಿದೆ ಅಂತ ಇಟ್ಕೊಳ್ಳಿ. ಓಕೆ, ದಿಸ್ ಇಸ್ ABC, ಹಾಗೆ ದಿಸ್ ಇಸ್ 90 ಡಿಗ್ರಿ ಆ್ಯಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದು. ಇಲ್ಲಿ ದಿಸ್ ಇಸ್ 3 ಸೆಂಟಿಮೀಟರ್, ಓಕೆ, ದಿಸ್ ಇಸ್ 6 ಸೆಂಟಿಮೀಟರ್, ಇದು 12 ಸೆಂಟಿಮೀಟರ್ ಇದೆ ಅಂತ ಅಂದ್ಕೊಳ್ಳಿ ಸಪೋಸ್. ಓಕೆ, ಸೊ ಹೌ ಟು ಫೈಂಡ್ ದ ಏರಿಯಾ ಹಿಯರ್? ನಮಗೆ ಗೊತ್ತಿದೆ ಏರಿಯಾ ಆಫ್ ರೈಟ್ ಟ್ರಯಾಂಗಲ್, ಓಕೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್, ಕರೆಕ್ಟ್ ಅಲ್ಲ? ಸೊ 1/2 ಇಂಟು ಬೇಸ್ ಎಷ್ಟಿದೆ? 6 ಇದೆ, ಹೈಟ್ ಎಷ್ಟಿದೆ? 3 ಇದೆ, ಕರೆಕ್ಟ್ ಅಲ್ವಾ? 2 1s 2 3s. ಸೊ ಬೇಸಿಕಲಿ ಯು ವಿಲ್ ಗೆಟ್ 9 ಸೆಂಟಿಮೀಟರ್ ಸ್ಕ್ವೇರ್ ಆ್ಯಸ್ ಏರಿಯಾ, ಕರೆಕ್ಟ್ ಅಲ್ಲ? ಆ್ಯಸ್ ಏರಿಯಾ ಸುಲಭ, ಹಾಂ ಗೊತ್ತು. ಓಕೆ, ಅದೇ ರೀತಿ ಇಫ್ ಐ ಟಾಕ್ ಅಬೌಟ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಹೆಂಗಿರುತ್ತೆ? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ABC, ದಿಸ್ ಇಸ್ ಆನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳ್ತಿದ್ದೇನೆ. ಅಂದರೆ ಏನು? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಒಳಗೆ ಎಲ್ಲ ಆ್ಯಂಗಲ್ಸ್ಗಳು ಈಕ್ವಲ್, ಎಲ್ಲ ಸೈಡ್ಸು ಈಕ್ವಲ್. ಸಪೋಸ್ ದಿಸ್ ಇಸ್ 10 ಸೆಂಟಿಮೀಟರ್ ಅಂತ ಇಟ್ಕೊಳ್ರಿ. ಸೊ ಎಲ್ಲವೂ 10 ಸೆಂಟಿಮೀಟರ್ ಆಗಬೇಕು ಸೈಡ್ಸು, ಕರೆಕ್ಟ್ ಅಲ್ಲ? ಎಕ್ಸಾಕ್ಟ್ಲಿ. ಹಾಗಿದ್ರೆ ಇಲ್ಲಿ ಏರಿಯಾನ ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದರೆ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಅಗೇನ್ ಯೂಸಿಂಗ್ ದ ಸೇಮ್ ಫಾರ್ಮುಲಾ ಏನೋ ಯೂಸ್ ಮಾಡ್ತೀವಿ, ಆದರೆ ಇಲ್ಲಿ ಹೈಟೇ ಇಲ್ವಲ್ಲ. ಫಾರ್ಮುಲಾದಲ್ಲಿ ಬೇಸ್ ಇಂಟು ಹೈಟ್ ಇದೆ. ಇದರಲ್ಲೂ ಕೂಡ ನಾವು ಸುಲಭವಾಗಿ ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ಹೆಂಗೆ? ಫ್ರಮ್ ಪಾಯಿಂಟ್ ಎ ಐ ವಿಲ್ ಡ್ರಾ ಎ ಪರ್ಪೆಂಡಿಕ್ಯುಲರ್ ಲೈನ್, ಹೌದಾ? ಸೊ ಇದೇನು ಮಾಡುತ್ತೆ ಈ ಒಂದು ಲೈನ್ ಅಂದರೆ, ಕಂಪ್ಲೀಟ್ BC ಅನ್ನುವಂತಹ ಸೈಡ್ ಏನಿದೆ ಅಲ್ಲ ಅದನ್ನು ಇಬ್ಬಾಗ ಮಾಡುತ್ತೆ. ಗೆಟಿಂಗ್ ಇಟ್? ಓಕೆ, ಸೊ ಈ ಒಂದು ಪರ್ಪೆಂಡಿಕ್ಯುಲರ್ ಲೈನ್, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ಇದು ಏನು? ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಸೊ ಇದು ಪರ್ಪೆಂಡಿಕ್ಯುಲರ್ ಆಗಿ ಇರೋದಲ್ಲದೆ ಸೈಡ್ BCಗೆ ಅಂದರೆ 90 ಡಿಗ್ರಿ ಆ್ಯಂಗಲ್ ಫಾರ್ಮ್ ಮಾಡೋದಲ್ಲದೆ
ಈ ಒಂದು ಕಂಪ್ಲೀಟ್ ಸೈಡನ್ನು ಇಬ್ಬಾಗ ಮಾಡುತ್ತೆ, 2 ಭಾಗ ಆಗಿ ಡಿವೈಡ್ ಮಾಡುತ್ತೆ. ದಟ್ ಈಸ್ 5 ಸೆಂಟಿಮೀಟರ್ 5 ಸೆಂಟಿಮೀಟರ್. ಓಕೆ, ಸೊ ಇಲ್ಲೇನು ಮಾಡ್ತೀವಿ ಈಗ? ಸುಲಭ ಆಯ್ತು ಹಾದಿ. ಇಲ್ಲೊಂದು 2 ರೈಟ್ ಟ್ರಯಾಂಗಲ್ಸ್ ಬಂತು. ಓಕೆ, ಅದರಲ್ಲಿ ಯಾವುದಾದ್ರೂ ಒಂದು ರೈಟ್ ಟ್ರಯಾಂಗಲ್ನ ಬಳಸಿ, ಹೇಗೆ ಬಳಸೋದು? ಯೂಸಿಂಗ್ ದ ಪೈಥಾಗರಸ್. ಈ ಒಂದು ಟ್ರಯಾಂಗಲಿಗೆ ನಾನು ಸಪೋಸ್ ಈ ಟ್ರಯಾಂಗಲ್ನ ತಗೊಂಡ್ರೆ, ಯಾವುದು ಎ ಬಿ, ಇದಕ್ಕೆ ಡಿ ಅಂತ ಹೆಸರು ಕೊಡ್ತೀನಿ. ಎ ಡಿ ಇಸ್ ದ ಆ್ಯಂಗಲ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಓಕೆ, ಸೊ ಎ ಬಿ ಡಿ ಅನ್ನುವಂಥ ಒಂದು ಟ್ರಯಾಂಗಲ್, ಹಾಗೆ ಎ ಸಿ ಡಿ ಅನ್ನುವಂಥ ಇನ್ನೊಂದು ಟ್ರಯಾಂಗಲ್. 2 ಟ್ರಯಾಂಗಲಲ್ಲಿ ಯಾವುದಾದ್ರೂ ಒಂದು ಟ್ರಯಾಂಗಲ್ನ ತಗೊಂಡು ಅದಕ್ಕೆ ಪೈಥಾಗರಸ್ನ ಅಪ್ಲೈ ಮಾಡಿದಾಗ ಯು ವಿಲ್ ಗೆಟ್ ದ ಸೈಡ್ ಎ ಡಿ ವಿಚ್ ಈಸ್ ನಥಿಂಗ್ ಬಟ್ ದ ಹೈಟ್. ಹೌದಾ? ಹೈಟ್ ಸಿಕ್ಕ ಮೇಲೆ ಇನ್ನೇನು? ಬೇಸ್ ಈಸ್ ಬಿ ಸಿ, ಹೈಟ್ ಈಸ್ ಎ ಡಿ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಿಂಗೂ ಫೈಂಡ್ ಔಟ್ ಮಾಡ್ಬೋದು. ಇಲ್ಲ ಅಂದರೆ ತುಂಬ ಸುಲಭ, ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ, ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಫಾರ್ಮುಲಾನ ಬಳಸ್ತೀವಿ. ದಟ್ ಈಸ್ √3/4 ಇಂಟು ಸೈಡ್ ಸ್ಕ್ವಯರ್. ಓಕೆ, ಈ ಒಂದು ಫಾರ್ಮುಲಾನ ನಾವು ಯೂಶಲಿ ಬಳಸೋದು. ಇದು ಗೊತ್ತಿಲ್ಲ, ಚಿಂತೆನೇ ಬೇಡ. ಈ ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಹಾಕ್ತೀವಿ, ಪೈಥಾಗರಸ್ನ ಅಪ್ಲೈ ಮಾಡ್ತೀವಿ, ಯಾವುದಾದ್ರೂ ಒಂದು ಟ್ರಯಾಂಗಲಿಗೆ ಅಪ್ಲೈ ಮಾಡಿದರೂ ಸಾಕು. ಯು ವಿಲ್ ಗೆಟ್ ದ ಸೈಡ್ ಎ ಡಿ, ಬೇಸ್ ಈಸ್ ಬಿ ಸಿ, ಬೇಸ್ ಈಸ್ ಬಿ ಸಿ ವಿಚ್ ಈಸ್ ನಥಿಂಗ್ ಬಟ್ ಕಂಪ್ಲೀಟ್ 10 ಸೆಂಟಿಮೀಟರ್. ಎ ಡಿ ಎಷ್ಟು ಬರುತ್ತೆ ಅದನ್ನು ಇಲ್ಲಿ ಫಾರ್ಮುಲಾದಲ್ಲಿ ಹಾಕಿದರೆ ಯು ವಿಲ್ ಗೆಟ್ ದ ಏರಿಯಾ. ಓಕೆ, ಸೊ ಅದು ಇಲ್ಲ ಅಂದರೆ ನಾರ್ಮಲ್ ಆಗಿ ನಾವು ಈ ಒಂದು ಫಾರ್ಮುಲಾನ ಬಳಸ್ತೀವಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ರೈಟ್ ಟ್ರಯಾಂಗಲ್ ಆಯಿತು, ಈಕ್ವಿಲ್ಯಾಟ್ರಲ್ ಆಯಿತು. ಇಫ್ ಐ ಟಾಕ್ ಅಬೌಟ್ ಐಸೋಸ್ಲಸ್, ಸೊ ಐಸೋಸ್ಲಸ್ ಅಂದರೆ ಗೊತ್ತಲ್ಲ, ಐಸೋಸ್ಲಸ್ ಪ್ರಾಪರ್ಟಿನ ಓದಿದ್ದೀವಿ. ದಿಸ್ ಇಸ್ ಎ ಬಿ ಸಿ. ಸೊ ಐಸೋಸ್ಲಸ್ಸಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದಾದ್ರೂ 2 ಸೈಡ್ಸ್ಗಳು ಈಕ್ವಲ್ ಇರುತ್ತೆ. ಕರೆಕ್ಟ್ ಅಲ್ಲ? ಯಾವುದಾದ್ರೂ 2 ಸೈಡ್ಸ್ಗಳು ಈಕ್ವಲ್ ಇರುತ್ತೆ ಎದರಲ್ಲಿ? ಐಸೋಸ್ಲಸ್ ಟ್ರಯಾಂಗಲಲ್ಲಿ. ಓಕೆ, ಫೈನ್. ಸೊ ಹಾಗಿದ್ರೆ ಈ ಒಂದು ಐಸೋಸ್ಲಸ್ ಟ್ರಯಾಂಗಲಲ್ಲಿ ಇಫ್ ಐ ವಾಂಟ್ ಟು ಗೆಟ್ ಏರಿಯಾ ಆಫ್ ಟ್ರಯಾಂಗಲ್, ಹೆಂಗೆ ಸಾಧ್ಯ? ಅಗೇನ್ ಯೂಸಿಂಗ್ ದ ಸೇಮ್ ಫಾರ್ಮುಲಾ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಕರೆಕ್ಟು, ಆದರೆ ಇಲ್ಲಿನೂ ಹೈಟ್ ಇಲ್ಲ. ಏನು ಮಾಡೋದು? ಸೇಮ್ ಮೆಥಡ್. ಈಕ್ವಿಲ್ಯಾಟ್ರಲ್ಲಿಗೆ ಹೆಂಗೆ ಅಪ್ಲೈ ಮಾಡಿದ್ವಲ್ಲ, ಇಲ್ಲಿನೂ ಅಷ್ಟೇ. ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡ್ತೀರಾ, ಯು ವಿಲ್ ಗೆಟ್ 2 ಟ್ರಯಾಂಗಲ್ಸ್. ಹೌದಾ? ಯಾವುದಾದ್ರೂ ಒಂದನ್ನು ಬಳಸಿದರೆ ಯು ವಿಲ್ ಗೆಟ್ ಕಂಪ್ಲೀಟ್ ಎ ಡಿ ಅನ್ನುವಂಥ ಈ ಒಂದು ಸೈಡ್, ದಟ್ ಈಸ್ ಹೈಟ್. ಬೇಸಿಕಲಿ ಹೈಟ್ ಸಿಗುತ್ತೆ. ಹೈಟನ್ನು ತಗೊಂಡಿಲ್ಲ ಅಪ್ಲೈ ಮಾಡ್ತೀರಾ, ಬೇಸ್ ಈಸ್ 8 ಸೆಂಟಿಮೀಟರ್, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡಿದಾಗ ಯು ವಿಲ್ ಗೆಟ್ ದ ಏರಿಯಾ. ಕರೆಕ್ಟ್ ಅಲ್ವಾ? ಓಕೆ, ಅಂದರೆ ಇಲ್ಲಿ ಏನು ಅರ್ಥ ಮಾಡ್ಕೊಳ್ತಿದ್ದೀರಾ? either it is equilateral triangle or it is isosceles triangle or it is right triangle, ಯಾವುದೇ ಟ್ರಯಾಂಗಲ್ ತಗೊಂಡ್ರೂ ಕೂಡ ಹೇಗಾದರೂ ಮಾಡಿ ನಾವು ಏರಿಯಾ ಆಫ್ ಟ್ರಯಾಂಗಲ್ನ ಫೈಂಡ್ ಔಟ್ ಮಾಡಬಹುದು. ಆದರೆ ವಾಟ್ ಇಫ್ ಐ ಆಸ್ಕ್ ಫಾರ್ ದ ಸ್ಕೇಲ್ ಇನ್ ಟ್ರಯಾಂಗಲ್? ಸೊ ಸ್ಕೇಲ್ ಇನ್ ಟ್ರಯಾಂಗಲಲ್ಲಿ ಒಂದಕ್ಕೊಂದು ಸೈಡ್ಸ್ಗಳು ಏನಿರ್ತಾವಲ್ಲ, ಸಂಬಂಧ ಸಾಟಿ ಇರಲ್ಲ. ಒಂದು 8 ಸೆಂಟಿಮೀಟರು, ಇನ್ನೊಂದು 2 ಸೆಂಟಿಮೀಟರು, ಇನ್ನೊಂದು 4 ಸೆಂಟಿಮೀಟರ್. ಎಲ್ಲ ಡಿಫ್ರೆಂಟ್ ಸೈಡ್ಸ್ಗಳಿರುತ್ತೆ. ಸೊ ಎ ಟ್ರಯಾಂಗಲ್ ನಮಗೆಲ್ಲ ಗೊತ್ತಿದೆ. ರೈಟ್ ಟ್ರಯಾಂಗಲ್ಲು, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಬೇಸಿಕ್ ಪ್ರಾಪರ್ಟಿ ಗೊತ್ತು. ರೈಟ್ ಟ್ರಯಾಂಗಲಲ್ಲಿ 90 ಡಿಗ್ರಿ ಇರುತ್ತೆ ಆ್ಯಂಗಲ್ಲು. ಹೌದಾ? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಒಳಗೆ ಎಲ್ಲ ಆ್ಯಂಗಲ್ಸು 60 ಡಿಗ್ರಿ ಇರುತ್ತೆ, ಹಾಗೆ ಎಲ್ಲ ಸೈಡ್ಸ್ಗಳು ಈಕ್ವಲ್ ಇರುತ್ತೆ. ಐಸೋಸ್ಲೆಸ್ ಟ್ರಯಾಂಗಲಲ್ಲಿ ಯಾವುದಾದ್ರೂ 2 ಸೈಡ್ಸ್ಗಳು ಈಕ್ವಲ್ ಇರುತ್ತೆ. ವೆರಾಸ್ ಇನ್ ಸ್ಕೇಲ್ ಇನ್ ಟ್ರಯಾಂಗಲ್ ಯಾವ ಸೈಡ್ಸ್ಗಳು ಒಂದಕ್ಕೊಂದು ಈಕ್ವಲ್ ಇರಲ್ಲ, ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಸೈಡ್ಸ್ಗಳಿರುತ್ತೆ. ಹಾಗಿದ್ರೆ ಇದರೊಳಗೆ ಏನು ಮೆಥಡ್ನ ಅಪ್ಲೈ ಮಾಡೋದು? ಏನು ಮೆಥಡ್ ಅಪ್ಲೈ ಮಾಡೋದು? ಸಾಧ್ಯನೇ ಇಲ್ಲ. ಹೌದಾ? ಸೊ ಪೈಥಾಗರಸ್ನೂ ಅಪ್ಲೈ ಮಾಡಲಿಕ್ಕಾಗಲ್ಲ, ಏನೂ ಮಾಡಲಿಕ್ಕಾಗಲ್ಲ. ಆ ಟ್ರಯಾಂಗಲ್ಲೇ ನಮಗೆ ಸರಿಯಾಗಿಲ್ಲ ಅಲ್ಲಿ, ಅಂದರೆ ಒಂದಕ್ಕೊಂದು ಸೈಡ್ಸ್ಗಳು. ಸೊ ಇಲ್ಲೆಲ್ಲ ನೋಡಿದಾಗ 2 ಸೈಡ್ಸ್ಗಳು ಅಥವಾ 3 ಸೈಡ್ಸ್ಗಳು ಈಕ್ವಲ್ ಇರ್ತಿದ್ವು. ಇಲ್ಲಿ 3ಕ್ಕೆ 3 ಡಿಫ್ರೆಂಟ್ ಇದೆ ಅಲ್ಲ. ಸೊ ಇಂಥ ಟೈಮಲ್ಲಿ ನಾವೇನು ಮಾಡ್ತೀವಿ? ಈ ಒಂದು ಹೆರಾನ್ಸ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಯೂಶಲಿ ನಾವು ಯಾವ ಟ್ರಯಾಂಗಲ್ಸ್ಗಳಲ್ಲಿ 3ಕ್ಕೆ 3 ಸೈಡ್ಸ್ಗಳು ಡಿಫ್ರೆಂಟ್ ವ್ಯಾಲ್ಯೂಸ್ನ ಹೊಂದಿರುತ್ತಲ್ಲ, ಅಂಥ ಒಂದು ಟ್ರಯಾಂಗಲ್ಸ್ಗಳಿಗೆ ಈ ಒಂದು ಹೆರಾನ್ಸ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಫಾರ್ ವಾಟ್? ಟು ಫೈಂಡ್ ದ ಏರಿಯಾ ಆಫ್ ದಟ್ ಟ್ರಯಾಂಗಲ್. ಅದಕ್ಕೆ ಫಾರ್ಮುಲಾ ಏನು ಅಂದರೆ, ಹೌ ಟು ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಅಂದರೆ ಯೂಸಿಂಗ್ ದಿಸ್ ಫಾರ್ಮುಲಾ. ಯಾವ ಫಾರ್ಮುಲಾ?
area of triangle is equal to square root of s into s minus a, s minus b, s minus c multiplied ಒಂದಕ್ಕೊಂದು ಪ್ರಾಡಕ್ಟ್. ಓಕೆ, ವೇರ್ ಎ ಬಿ ಅಂಡ್ ಸಿ ಆರ್ ದ ಸೈಡ್ಸ್ ಆಫ್ ಎ ಟ್ರಯಾಂಗಲ್. ಸೊ ಒಂದು ಟ್ರಯಾಂಗಲ್ ಇದೆ ಅಂದರೆ ಈ ಟ್ರಯಾಂಗಲಲ್ಲಿ ಓಕೆ ದಿಸ್ ವಿಲ್ ಬಿ ಎ, ದಿಸ್ ವಿಲ್ ಬಿ ಬಿ, ದಿಸ್ ವಿಲ್ ಬಿ ಸಿ. ಸೈಡ್ಸ್ ಆಫ್ ದ ಟ್ರಯಾಂಗಲ್ ಈಸ್ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಎ ಬಿ ಸಿ. ಹಾಗೆ ಎಸ್ ಇಲ್ಲಿ ಏನು ರೆಪ್ರೆಸೆಂಟ್ ಮಾಡುತ್ತೆ? ಸೆಮಿ ಪೆರಿಮೀಟರ್. ಪೆರಿಮೀಟರ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಆ್ಯಡಿಂಗ್ ಆಲ್ ಸೈಡ್ಸ್ ಆಫ್ ದ ಟ್ರಯಾಂಗಲ್. ಆ್ಯಡಿಂಗ್ ಆಲ್ ಸೈಡ್ಸ್ ಆಫ್ ದ ಟ್ರಯಾಂಗಲ್, ಕರೆಕ್ಟ್ ಅಲ್ವಾ? ಈಚ್ ಅಂಡ್ ಮೆಷರ್ಸ್ ಆಫ್ ದ ಸೈಡ್ಸ್ ಆಫ್ ದ ಈಚ್ ಅಂಡ್ ಮೆಷರ್ಸ್ ಆಫ್ ದ sum of the measure of the each and every sides of the triangle shall be considered as a perimeter. ಹೌದಾ? ಸೊ ಅಂದರೆ ಇದು 2 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್. ಹಾಗಿದ್ರೆ ಪೆರಿಮೀಟರ್ ಏನಾಯಿತು? ಪೆರಿಮೀಟರ್ ಏನಾಯಿತು? 10 ಸೆಂಟಿಮೀಟರ್ ಆಯಿತು. ಕರೆಕ್ಟ್ ಅಲ್ವಾ? ದಿಸ್ ಇಸ್ ಹೌ ವಿ ಕ್ಯಾಲ್ಕುಲೇಟ್ ಪೆರಿಮೀಟರ್. ಹಾಂ, ಸೊ ಇದರ ಸೆಮಿ ಪೆರಿಮೀಟರ್ ಅಂದರೆ ಏನಾಯಿತು? ಸೆಮಿ ಪೆರಿಮೀಟರ್ ಅಂದರೆ ಎಸ್ ವಿಲ್ ಬಿ ಈಕ್ವಲ್ ಟು 10 ಸೆಂಟಿಮೀಟರ್ ಡಿವೈಡೆಡ್ ಬೈ 2 ಅಂದರೆ ಹಾಫ್ ಆಫ್ ದ ಪೆರಿಮೀಟರ್, ದಟ್ ಈಸ್ ನಥಿಂಗ್ ಬಟ್ 5 ಸೆಂಟಿಮೀಟರ್. ಹಾಗಿದ್ರೆ ಎಸ್ ಅಂದರೆ ಏನು? ಸೆಮಿ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್. ಅರ್ಧದಷ್ಟು ಪೆರಿಮೀಟರ್ನ ಅರ್ಧದಷ್ಟು ಎಸ್ ರೆಪ್ರೆಸೆಂಟ್ ಮಾಡುತ್ತೆ. ದೆನ್ ಹಾಫ್ ದ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ವಿಚ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2. ಅದನ್ನೇ ನಾನಿಲ್ಲಿ ಮಾಡಿದ್ದು. ಹೌದಾ? ಪೆರಿಮೀಟರ್ ಈಸ್ ಸಮ್ ಆಫ್ ಆಲ್ ದ 3 ಸೈಡ್ಸ್ ಡಿವೈಡೆಡ್ ಬೈ 2 ಮಾಡಿದಾಗ ಯು ವಿಲ್ ಗೆಟ್ ಸೆಮಿ ಪೆರಿಮೀಟರ್. ಓಕೆ, ಅರ್ಥ ಆಯ್ತಾ? ಆಲ್ ರೈಟ್. ಸೊ ದಿಸ್ ಈಸ್ ಹೌ ವಿ ಯೂಸ್ ದ ಹೆರಾನ್ಸ್ ಫಾರ್ಮುಲಾ ಟು ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್. ಅರ್ಥ ಆಯ್ತಲ್ಲ? ಸಿಂಪಲ್ ಆಗಿದೆ, ಈ ಒಂದು ಫಾರ್ಮುಲಾ ಬಳಸೋದು ಅಷ್ಟೇ. ಸೊ ಹಾಗಿದ್ರೆ ಒಂದು ಪ್ರಶ್ನೆನ ಸಾಲ್ವ್ ಮಾಡೋಣ ಇದ್ರ ಮೇಲೆ. ಓಕೆ, so the sides of a triangular plot are in the ratio of 3:5:7 and its perimeter is 300 meter. Find its area ಅಂತ ಹೇಳ್ತಿದ್ದಾರೆ. ಓಕೆ, ಆಲ್ ರೈಟ್. ಸರಿ, ಏನು ಮಾಡಬೇಕು? ದ ಸೈಡ್ಸ್ ಆಫ್ ಎ ಟ್ರಯಾಂಗುಲರ್ ಪ್ಲಾಟ್ ಕೊಟ್ಟರೆ, ಒಂದು ಟ್ರಯಾಂಗಲ್ ಇದೆ. ಓಕೆ, ದರ್ ಇಸ್ ಅ ಟ್ರಯಾಂಗಲ್ ಎ ಬಿ ಸಿ ಅಂತ ಹೆಸರು ಕೊಡ್ತೀನಿ. ಓಕೆ, ಸೊ ಅವುಗಳ ಸೈಡ್ಸ್ಗಳನ್ನು ನಮಗೆ ಕೊಟ್ಟರೆ, ಬಟ್ ದೇ ಆರ್ ನಾಟ್ ಕಂಪ್ಲೀಟ್ ಸೈಡ್ಸ್, ದೇ ಆರ್ ಇನ್ ದ ರೇಷಿಯೋ ಎಷ್ಟು? 3x 5x 7x. ಓಕೆ, ಹಾಗೆ ಅದರ ಪೆರಿಮೀಟರನ್ನು ಕೂಡ ಕೊಟ್ಟರೆ 300 ಮೀಟರ್ ಅಂತ. ಹೌದಾ? ಸೊ ಹಾಗಿದ್ರೆ ವಿ ನೋ ದ್ಯಾಟ್ ಪೆರಿಮೀಟರ್ ಇಸ್ ಈಕ್ವಲ್ ಟು ಏನು? ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಕರೆಕ್ಟ್ ಅಲ್ಲ? ಎಲ್ಲ ಸೈಡ್ಸ್ಗಳನ್ನು ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ ದ ಪೆರಿಮೀಟರ್. ಅದು ಆಲ್ರೆಡಿ ಗಿವೆನ್ ಎಷ್ಟು? 300 ಮೀಟರ್. ಸೊ ಎ ಬಿ ಎಷ್ಟಿದೆ ನೋಡಿ? ಯಾವಾಗಲೂ ರೇಷಿಯೋನ ನಾವು 3 ಇಂಟು ಎಕ್ಸ್ ಅಂದರೆ 3x 5x 7x ಅಂತಲೇ ಬರೀತೀವಿ. ಬಿಕಾಸ್ ಇಟ್ ಈಸ್ ನಾಟ್ ದ ಕಂಪ್ಲೀಟ್ ವ್ಯಾಲ್ಯೂ ಅಲ್ವಾ? ಕಂಪ್ಲೀಟ್ ಸೈಡ್ ಅಲ್ಲ, ಅದು 3 ಸೆಂಟಿಮೀಟರ್ ಅಲ್ಲ. ಹಾಗಾಗಿ ಯೂಶಲಿ ರೇಷಿಯೋಸ್ನ ನಾವು 3x 5x 4x 7x ಈ ರೀತಿಯಾಗಿ ಎಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿ ಬರಿತೀವಿ. ಸೊ ಅದೇ ಕೆಲಸ ನಾನು ಮಾಡ್ತಿದ್ದೀನಿ. ಎ ಬಿ ಎಷ್ಟಿದೆ? ಇಲ್ಲಿ 3x ಇದೆ. ಹೌದಾ? ಬಿ ಸಿ ಎಷ್ಟಿದೆ? 7x ಇದೆ. ಹಾಗೆ ಎ ಸಿ ಎಷ್ಟಿದೆ? 5x ಇದೆ. ಕರೆಕ್ಟ್ ಅಲ್ವಾ? ಓಕೆ, ಸೊ ಹಾಗಿದ್ರೆ 3 + 7 10, 10 + 5 is 15x is equal to 300. So x is equal to 300 divided by 15. What you will get? 15 20s are 300. That is x is equal to 20 meter. Okay, x is equal to 20 meter. X is equal to 20 basically. X is equal to 20. ಈ x ಅನ್ನು ಇಲ್ಲಿ 3 5 7 ಜೊತೆ ಮಲ್ಟಿಪ್ಲೈ ಮಾಡಿದಾಗ ಕಂಪ್ಲೀಟ್ ಸೈಡ್ಸ್ನ ಮೆಷರ್ ಬರ್ತಾ ಹೋಗ್ತದೆ. ಓಕೆ, ಸೊ ನೌ ಐ ವಿಲ್ ರೈಟ್ ಎ ಬಿ. ಓಕೆ, ಎ ಬಿ ಇಸ್ ಈಕ್ವಲ್ ಟು 3x, ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಎಷ್ಟಿದೆ? ಬಿ ಸಿ ಇಸ್ 7x, ಇದು 5x. ಕರೆಕ್ಟ್ ಅಲ್ವಾ? ದಿಸ್ ಈಸ್ 5x. ಓಕೆ, ಸೊ ಎಕ್ಸ್ ಎಷ್ಟಿದೆ? 20 ಬಂತು. ಹೌದಾ? 3 ಇಂಟು 20, ದಿಸ್ ಈಸ್ 7 ಇಂಟು 20, ದಿಸ್ ಈಸ್ 5 ಇಂಟು 20.
ಇದೆಷ್ಟು ಬರುತ್ತೆ? 60 ಬರುತ್ತೆ. ಇದು 140. ದಿಸ್ ಈಸ್ 100. ಕರೆಕ್ಟ್ ಅಲ್ವಾ? 100 ಮೀಟರ್. ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಈಗ ನೋಡ್ರಿ, ಇವು ಮೂರನ್ನು ಆ್ಯಡ್ ಮಾಡಿದಾಗ ಅಗೇನ್ ಯು ವಿಲ್ ಗೆಟ್ 300 ಮೀಟರ್ ವಿಚ್ ಈಸ್ ಆಲ್ರೆಡಿ ಪ್ರೊವೈಡೆಡ್ ಆಸ್ ದ ಪೆರಿಮೀಟರ್. ಕರೆಕ್ಟ್ ಅಲ್ವಾ? ಕರೆಕ್ಟ್ ತಾನೆ? ಪೆರಿಮೀಟರ್ ಅಂದರೆ ಸಮ್ ಆಫ್ ಆಲ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್. ಸೊ ಅದನ್ನೇ ನಾವು ಮಾಡಿದಾಗ ಅಗೇನ್ ಯು ಆರ್ ಗೆಟಿಂಗ್ 300 ಹಿಯರ್. ಸೊ ಪೆರಿಮೀಟರು ಅದೇ ಕೊಟ್ಟರು. ಸರಿ, ಇಷ್ಟ ಆಯಿತು. ಈಗ ನಾನೇನು ಮಾಡ್ತೀನಿ, ಇದನ್ನು ಎ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ, ಇದನ್ನು ಬಿ, ಹಾಗೆ ಇದನ್ನು ಸಿ. ಗಾಟ್ ಇಟ್? ಹಾಗಿದ್ರೆ ಈಗ ಎಸ್ ವ್ಯಾಲ್ಯೂ ಏನು ಬರುತ್ತೆ? ಎಸ್ ಈಸ್ ನಥಿಂಗ್ ಬಟ್, ನೋಡಿ, ಎಸ್ ಈಸ್ ನಥಿಂಗ್ ಬಟ್ ಸೆಮಿ ಪೆರಿಮೀಟರ್. ಪೆರಿಮೀಟರ್ನ ಅರ್ಧ. ಆಲ್ರೆಡಿ ದೇ ಹ್ಯಾವ್ ಗಿವೆನ್ ಎಸ್ ಇಸ್ ಈಕ್ವಲ್ ಟು 300 ಡಿವೈಡೆಡ್ ಬೈ 2. ಆಲ್ರೆಡಿ ಏನು ಗಿವೆನ್? ಪೆರಿಮೀಟರ್ ಈಸ್ ಗಿವೆನ್. ಮತ್ತೆ ನಮಗೆ ಕನ್ಫರ್ಮ್ ಕೂಡ ಆಯಿತು, ಪ್ರತಿಯೊಂದು ಸೈಡ್ಸ್ಗಳನ್ನು ಆ್ಯಡ್ ಮಾಡಿದಾಗಲೂ 300 ಬರ್ತಿರೋದು. ಹೌದಾ? ಸೊ 2 1s 2 ಇಂಟು 150 ದಟ್ ಈಸ್ 300. 2 ಇಂಟು 150 ಮಾಡಿದರೆ 300. ಸೊ ಎಸ್ ಇಸ್ ಈಕ್ವಲ್ ಟು 150 ಮೀಟರ್. ಎಸ್ ಇಸ್ ಈಕ್ವಲ್ ಟು 150 ಮೀಟರ್ ಈಸ್ ದ ಸೆಮಿ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್. ಓಕೆ, ಫೈನ್. ಸೊ ವಾಟ್ ಈಸ್ ಎಸ್ ಮೈನಸ್ ಎ? ಹಾಗಿದ್ರೆ ಎಸ್ ಮೈನಸ್ ಎ ಇಸ್ ಈಕ್ವಲ್ ಟು 150 ಮೈನಸ್ ಎ ಈಸ್ 60. ಹೌದಾ? ಎಷ್ಟು ಬರುತ್ತೆ? 90. ಎಸ್ ಮೈನಸ್ ಬಿ ಎಷ್ಟು ಬರುತ್ತೆ? 150 ಮೈನಸ್ ಬಿ ಈಸ್ 140 ದಟ್ ಈಸ್ 10. ಎಸ್ ಮೈನಸ್ ಸಿ ದಟ್ ಈಸ್ 150 ಮೈನಸ್ 100. ಸೊ ಎಷ್ಟು ಬರುತ್ತೆ? 50. ಕರೆಕ್ಟ್ ಅಲ್ಲ? ಓಕೆ, ಫೈನ್. ಸೊ ಈಗ ಏರಿಯಾ ಆಫ್ ಟ್ರಯಾಂಗಲ್ನ ಫೈಂಡ್ ಔಟ್ ಮಾಡೋಣ. ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು, ಫಾರ್ಮುಲಾ ಏನು? ಫಾರ್ಮುಲಾ ಏನು? ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಕರೆಕ್ಟ್ ಅಲ್ಲ? ಓಕೆ, ಫೈನ್. ಸೊ ಸ್ಕ್ವಯರ್ ರೂಟ್ ಆಫ್ ವಾಟ್ ಈಸ್ ಎಸ್ ಹಿಯರ್? ಎಸ್ ಎಷ್ಟಿದೆ? 150. ಬರೀರಿ ಇಲ್ಲಿ 150 ಇಂಟು ಎಸ್ ಮೈನಸ್ ಎ ಎಷ್ಟಿದೆ? 90 10 50. ಬರೆದು ಬಿಡ್ರಿ. ದಿಸ್ ಈಸ್ 90, ದಿಸ್ ಈಸ್ 10, ದಿಸ್ ಈಸ್ 50. ಕರೆಕ್ಟ್ ಅಲ್ವಾ? ಓಕೆ, ಆಲ್ ರೈಟ್. ಸರಿ, ಈಗ ನೋಡಿ, ನಾನೇನು ಮಾಡ್ತೀನಿ, ಇವುಗಳನ್ನು ಸ್ಪ್ಲಿಟ್ ಮಾಡ್ತಾ ಹೋಗ್ತೀನಿ. ಯಾವಾಗ ಸ್ಕ್ವಯರ್ ರೂಟ್ ಬರುತ್ತಲ್ಲ, ಸ್ಕ್ವಯರ್ ರೂಟ್ ಬಂದಾಗ ನಾವು ಯೂಶಲಿ ಪೇರ್ಸ್ಗಳನ್ನು ಹೊರಗೆ ತೆಗಿಯೋ ಕೆಲಸ ಮಾಡ್ತೀವಿ. ನೋಡಿ ಹೆಂಗೆ ಏನು ಇವಾಗ ನೋಡ್ತಾ ಹೋಗ್ರಿ. 150ನ ನಾನು 50 ಇಂಟು 3 ಅಂತ ಬರಿಬೋದಲ್ಲ, 50 ಇಂಟು 3 ಅಂತ ಬರಿಬೋದಲ್ಲ? ಖಂಡಿತ ಬರಿಬೋದು. 53 150. ಅಗೇನ್ ಈ 50ನ ನಾನು ಸ್ಪ್ಲಿಟ್ ಮಾಡ್ತೀನಿ, ಇವಾಗಲೇ ಸ್ಪ್ಲಿಟ್ ಮಾಡಿಬಿಡ್ತೀನಿ. 10 5 50 ಅಂತ. ಅಂದರೆ 10 ಇಂಟು 5 ಇಂಟು 3, 10 5 50, 53 150. ಗಾಟ್ ಇಟ್? 90 ಇದೆ ಅಲ್ಲ, ಇದನ್ನು ನಾನು 30 ಇಂಟು 3 ಅಂತ ಬರಿಬೋದಲ್ಲ? ಖಂಡಿತ ಬರಿಬೋದು. 33 90. ಅಗೇನ್ ಈ 30ನ 10 ಇಂಟು 3 ಅಥವಾ 3 ಇಂಟು 10 ಅಂತ ಬರಿಬೋದಲ್ಲ? ಬರಿಬೋದು. ಬರೆಯೋಣ ಹಾಗಿದ್ರೆ. ಸೊ ಐ ಶಲ್ ರೈಟ್ ಏನಂತ? 3 ಇಂಟು 10 ಇಂಟು 3. ಗಾಟ್ ಇಟ್? ಸರಿ, ನೆಕ್ಸ್ಟು 10 ಏನಿದೆ ಅಲ್ಲ, ಇದನ್ನು ನಾನು 5 ಇಂಟು 2 ಅಂತ ಬರಿಬೋದಾ? ಬರಿಬೋದು. ಅಗೇನ್ 50ನ ನಾನು 50ಯನ್ನು ನಾನು 10 ಇಂಟು 5 ಅಂತ ಬರಿಬೋದಲ್ಲ? 10 ಇಂಟು ಅಥವಾ 5 ಇಂಟು 10. ಅಗೇನ್ 10ಅನ್ನು ನಾನು 2 ಇಂಟು 5 ಅಂತ ಬರಿಬೋದಲ್ಲ? ಎಸ್, ಎಕ್ಸಾಕ್ಟ್ಲಿ. ಆಲ್ ರೈಟ್. ಈಗ ನೋಡಿ, ಇಲ್ಲಿ ಒಂದು 10, ಇಲ್ಲಿ ಒಂದು 10. 10 10s 100. ವಾಟ್ ಈಸ್ ದ ಸ್ಕ್ವಯರ್ ರೂಟ್ ಆಫ್ 100? ಯು ವಿಲ್ ಗೆಟ್ 10. ಯು ವಿಲ್ ಗೆಟ್ 10. 10 ಇಂಟು 10 ಎಷ್ಟು? 100. 100 ಸ್ಕ್ವಯರ್ ರೂಟ್ ಆಫ್ 100. ರೂಟ್ ಇದೆ ಇಲ್ಲಿ, ರೂಟ್ 100 ಈಸ್ 10. ಅರ್ಥ ಆಗ್ತಿದೆ ಏನು ಮಾಡ್ತಿದ್ದೀನಿ ಅಂತ? ಓಕೆ, ದೆನ್ ಮತ್ತೆ ನೋಡಿ, 3 ಇಂಟು 3 9. ವಾಟ್ ಈಸ್ ರೂಟ್ 9? ರೂಟ್ 9 ವ್ಯಾಲ್ಯೂ ಈಸ್ 3. ಕರೆಕ್ಟ್ ಅಲ್ಲ? ಆಲ್ ರೈಟ್. ಸೊ ಮತ್ತೆ 5 ಇಂಟು 5. 5 ಇಂಟು 5 ವಾಟ್ ಯು ವಿಲ್ ಗೆಟ್?
25. Am I right? 5 into 5, 25. What is root 25? Root 25 is again 5. ಸರಿ, ಇಷ್ಟ ಆಯ್ತಾ? ಮತ್ತೇನು ಉಳಿತಿಲ್ಲಿ? ಅಗೇನ್ ಇಲ್ಲಿ ನೋಡ್ರಿ, 2 into 2. What is 2 into 2? 4. Root 4 is 2. ಓಕೆ, ದೆನ್ ಉಳಿದಿದ್ದೇನು? 5 into 5, 25 ಅಗೇನ್. ಕರೆಕ್ಟ್ ಅಲ್ವಾ? ಎಸ್. ಸೊ 25 ಅಗೇನ್. ಸೊ 25 is ಅಗೇನ್ 5. ಓಕೆ, ಉಳಿದಿದ್ದೇನಿಲ್ಲಿ? ರೂಟ್ 3. ರೂಟ್ 3 ಉಳಿತು ನೋಡಿ. ಐ ಥಿಂಕ್ ಇಟ್ ಈಸ್ ರೈಟ್. ಯಾವುದಾದ್ರೂ ಮಿಸ್ ಮಾಡಿದ್ದೀವ ಎಲ್ಲಾದರೂ ಪೇರ್ನ? ನೋಡಿಬಿಡ್ರಿ ಒಂದ್ಸಲ. ಎಸ್. ಸೊ ಪರ್ಫೆಕ್ಟ್ಲಿ ಆಲ್ ರೈಟ್, ಎಲ್ಲೂ ಏನು ಮಿಸ್ ಮಾಡಿಲ್ಲ, ಹೌದಾ? ಕರೆಕ್ಟ್ ಅಲ್ವಾ? ಓಕೆ, ಫೈನ್. ಎಲ್ಲ ಪೇರ್ಗಳನ್ನು ಕೂಡ ಬರೆದಿದ್ದೀವಿ. ಆಲ್ ರೈಟ್ ಮಕ್ಕಳೇ. ಸೊ ಈಗ ಇದನ್ನು ಮಲ್ಟಿಪ್ಲೈ ಮಾಡೋಣ. 5 2s are 10, 10 5s are 50, 50 3s are 150, 150 ಇಂಟು 10 ಮಾಡಿದರೆ 150 ಇಂಟು 10 ಮಾಡಿದರೆ 1500 ಇಂಟು ರೂಟ್ 3, ಹೌದಾ? 1500 ರೂಟ್ 3 ಮೀಟರ್ ಸ್ಕ್ವಯರ್. ಮೀಟರ್ ಅಲ್ವಾ ಇದ್ದಿದ್ದು? ಮೀಟರ್, ಐ ಥಿಂಕ್. ಎಸ್. ಸೊ ಪೆರಿಮೀಟರ್ ಮೀಟರಲ್ಲಿ ಕೊಟ್ಟರೆ, ಹಾಗಾಗಿ ಐ ಹ್ಯಾವ್ ರಿಟನ್ ಮೀಟರ್ ಸ್ಕ್ವಯರ್ ಆಸ್ ದ ಏರಿಯಾ. ಏನಿದು? ನಮ್ಮ ಏರಿಯಾ. ಅರ್ಥ ಆಯ್ತಾ? ಐ ಹೋಪ್ ಯು ಆರ್ ಗೆಟ್ಟಿಂಗ್ ಇಟ್. ಸಿಂಪಲ್. ಓಕೆ, ಸೊ ಇದನ್ನು ಯೂಶಲಿ ನೀವೇನು ಮಾಡಬೇಕು, ಅಂಡರ್ ರೂಟಲ್ಲಿ ಬರುವಂಥ ನಂಬರ್ಸ್ಗಳನ್ನು ನೆನ್ಪಿಟ್ಕೊಂಡ್ಬಿಡ್ರಿ. ಇದನ್ನು ಆದಷ್ಟು ಸ್ಪ್ಲಿಟ್ ಮಾಡೋದಕ್ಕೆ ಪ್ರಯತ್ನ ಪಡ್ರಿ. ನೋಡಿ, 150ನ 50 ಇಂಟು 3 ಅಂತ ಬರೆದ್ವಿ, ಹೌದಾ? 50ನ ಅಗೇನ್ ಸ್ಪ್ಲಿಟ್ ಮಾಡಿದೆ 10 ಇಂಟು 5 ಅಂತ. ಅರ್ಥ ಆಯ್ತಾ? ಓಕೆ, ಸೊ ಯಾಕೆ ಅಂದರೆ ನನಗೆ ಆಲ್ರೆಡಿ ಗೊತ್ತಿತ್ತು ಇಲ್ಲಿ 90 10 50 ಇವುಗಳನ್ನೆಲ್ಲ ಇನ್ ಟರ್ಮ್ಸ್ ಆಫ್ 10ಅಲ್ಲಿ ಬರೀತೀನಿ. ಅಗೇನ್ ನನಗೆ ಈ ಒಂದು 10ಗೆ ಅನೇಕ 10ಗಳು ಪೇರಾಗಿ ಸಿಗಬಹುದು. ಅಟ್ಲೀಸ್ಟ್ ಇನ್ನೊಂದು 10 ಸಿಕ್ಕಿಬಿಟ್ರೆ ಒಂದು ಪೇರ್ ಆಗಿಬಿಡುತ್ತೆ ಅಂತ ನಂಬಿಕೆ ನನಗಿತ್ತು. ಹಾಗಾಗಿ ಯೂಶಲಿ ನಿಮಗೆ ಇಂಥ ನಂಬರ್ಸ್ಗಳೇ ಬರೋದು. ನಂಬರ್ಸ್ಗಳನ್ನು ಆದಷ್ಟು ಸ್ಪ್ಲಿಟ್ ಮಾಡಿ ಪೇರ್ಸ್ಗಳನ್ನು ಹೊರಗೆ ತೆಗಿಯೋದಕ್ಕೆ ಪ್ರಯತ್ನ ಪಡಿ. ಗಾಟ್ ಇಟ್? ಸಿಂಪಲ್ ಆಗಿಬಿಡುತ್ತೆ ಕೆಲಸ. ಓಕೆ, ಅರ್ಥ ಆಯ್ತಾ? ಆಲ್ ರೈಟ್. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಇದು ಅರ್ಥ ಆಯ್ತಲ್ಲ ಮಕ್ಕಳೇ? ಹೆರಾನ್ಸ್ ಫಾರ್ಮುಲಾ ಎದಕ್ಕೆ ಅಪ್ಲೈ ಮಾಡ್ತೀವಿ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು. ಯಾವ ಟ್ರಯಾಂಗಲಲ್ಲಿ ಎಲ್ಲ ಸೈಡ್ಸ್ಗಳು ಡಿಫ್ರೆಂಟ್ ವ್ಯಾಲ್ಯೂಸ್ಗಳನ್ನು ಹೊಂದಿರ್ತಾವಲ್ಲ, ಅಂಥ ಟ್ರಯಾಂಗಲಲ್ಲಿ ನಾವು ಯೂಶಲಿ ಹೆರಾನ್ಸ್ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ದಟ್ ಈಸ್ ಸ್ಕೇಲಿನ್ ಟ್ರಯಾಂಗಲ್ ಅಂತಲೇ ಹೇಳ್ಬೋದು. ಓಕೆ, ಆಲ್ ರೈಟ್. ಈಗ ಈ ಒಂದು ಹೆರಾನ್ಸ್ ಫಾರ್ಮುಲಾ ಇಷ್ಟು ತನಕ ನಮಗೆ ಅರ್ಥ ಆಯಿತು, ಇದು ಟ್ರಯಾಂಗಲಿಗೆ ಅಪ್ಲೈ ಆಗೋದು. ಆದರೆ ಇದೇ ಹೆರಾನ್ಸ್ ಫಾರ್ಮುಲಾನ ನಾವು ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೆಂಗೆ ಅಪ್ಲೈ ಮಾಡ್ತೀವಿ ಅಂತ ನೋಡೋಣ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಅಪ್ಲಿಕೇಶನ್ಸ್ ಆಫ್ ಹೆರಾನ್ಸ್ ಫಾರ್ಮುಲಾ ಇನ್ ಫೈಂಡಿಂಗ್ ಏರಿಯಾಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್. ಸಪೋಸ್ ನನ್ನ ಹತ್ರ ಒಂದು ಯಾವುದಾದ್ರೂ ಒಂದು ಕ್ವಾಡ್ರಿಲ್ಯಾಟ್ರಲ್ ಇದೆ ಅಂತ ಇಟ್ಕೊಳ್ರಿ. ದೆರ್ ಇಸ್ ಎ ರೆಕ್ಟ್ಯಾಂಗಲ್. ಓಕೆ, ಸೊ ಈ ರೆಕ್ಟ್ಯಾಂಗಲಲ್ಲಿ ನಾನು ಈ ಒಂದು ಏರಿಯಾ ಆಫ್ ಟ್ರಯಾಂಗಲ್ ಸ್ಪೆಸಿಫಿಕಲಿ ಇಫ್ ಐ ಟಾಕ್ ಅಬೌಟ್ ದಿಸ್ ಹೆರಾನ್ಸ್ ಫಾರ್ಮುಲಾ ಹೆಂಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ? ನಾವು ಟ್ರಯಾಂಗಲಿಗೆ ಕಲ್ತಿದ್ದು, ಆದರೆ ಇದು ರೆಕ್ಟ್ಯಾಂಗಲಿಗೆ ಹೆಂಗೆ ಅಪ್ಲೈ ಮಾಡೋದು? ಒಂದು ನಿಮಿಷ, ಇದು ರೆಕ್ಟ್ಯಾಂಗಲ್ ಥರನೇ ಕಾಣಿಸ್ತಿಲ್ಲ, ಹೆಂಗೆಂಗೋ ಸೊಟ್ಟ ಪಟ್ಟ ಇದೆ. ಈಗ ಕಾಣಿಸ್ತಿದಲ್ಲ? ಓಕೆ, ದಿಸ್ ಇಸ್ ABCD ಇದೆ ಅಂತ ಇಟ್ಕೊಳ್ರಿ. ಓಕೆ, ಸೊ ಆದರೆ ಇದರಲ್ಲಿ ಹೆಂಗೆ ಅಪ್ಲೈ ಮಾಡೋದು? ಏನು ಇದ್ರೊಳಗೆ ಏನಾದರೂ ಟ್ರಯಾಂಗಲ್ನ ಬಿಡಿಸ್ಬೇಕಾ? ಎಂಥದ್ದು ಇಲ್ಲ. ಏನು ಮಾಡ್ತೀವಿ? ವಿ ಆರ್ ಹ್ಯಾವಿಂಗ್ ಡಯಾಗ್ನಲ್ಸ್, ಹೌದಾ? ಸೊ ಕ್ವಾಡ್ರಿಲ್ಯಾಟ್ರಲ್ಸ್ ಒಳಗೆ ನಾವು ಡಯಾಗ್ನಲ್ಸ್ನ ಯೂಸ್ ಮಾಡ್ತೀವಿ, ಇದು ಗೊತ್ತಿರೋದು. ಸೊ ವಿ ಶಲ್ ಯೂಸ್ ಒನ್ ಡಯಾಗ್ನಲ್. ಎರಡು ಟ್ರಯಾಂಗಲ್ಸ್ಗಳಾಗಿ ಕಂಪ್ಲೀಟ್ ರೆಕ್ಟ್ಯಾಂಗಲ್ ಡಿವೈಡ್ ಆಯಿತು. ಇವಾಗ ಸುಲಭವಾಗಿ ನಾವು ಇದಕ್ಕೆ ಹೆರಾನ್ಸ್ ಫಾರ್ಮುಲಾನ ಎರಡೂ ಟ್ರಯಾಂಗಲ್ಸ್ಗಳಿಗೆ ಅಪ್ಲೈ ಮಾಡೋದು, ಎರಡೂ ಟ್ರಯಾಂಗಲ್ಸ್ಗಳ ಏರಿಯಾನ ಕಡೆಗೆ ಆ್ಯಡ್ ಮಾಡೋದು. ದೆನ್ ಯು ವಿಲ್ ಗೆಟ್ ದ ಕಂಪ್ಲೀಟ್ ಏರಿಯಾ ಆಫ್ ದಿಸ್ ರೆಕ್ಟ್ಯಾಂಗಲ್. ಅರ್ಥ ಆಯ್ತಾ ಹೆಂಗೆ ಏನು ಮಾಡ್ತೀವಿ ಅಂತ? ವಿ ವಿಲ್ ಯೂಶಲಿ ಯೂಸ್ ದ ಡಯಾಗ್ನಲ್. ಡಯಾಗ್ನಲಿಂದ ಕಂಪ್ಲೀಟ್ ರೆಕ್ಟ್ಯಾಂಗಲ್ನ ಡಿವೈಡ್ ಮಾಡ್ತೀವಿ. ನಂತರ ಆ ಎರಡೂ ಟ್ರಯಾಂಗಲ್ಸ್ಗಳ ಏರಿಯಾ ಏನು ಬಂದಿರುತ್ತಲ್ಲ, ಹಾಂ, ಅದನ್ನು ತಗೊಂಡು ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ ದ ಕಂಪ್ಲೀಟ್ ಏರಿಯಾ ಆಫ್ ದಿಸ್ ಕ್ವಾಡ್ರಿಲ್ಯಾಟ್ರಲ್, ದಟ್ ಈಸ್ ರೆಕ್ಟ್ಯಾಂಗಲ್ ABCD. ಇದೇ ರೀತಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಒಂದು ಪ್ರಶ್ನೆ ನೋಡೋಣ ಇದ್ರ ಮೇಲೆ. ಎ ಪಾರ್ಕ್ ಇನ್ ದ ಶೇಪ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ABCD ಹ್ಯಾಸ್ ಆ್ಯಂಗಲ್ C is equal to 90 degree. AB is equal to 9 meter, BC 12 meter, CD 5 meter, AD is equal to 8 meter. How much area does it occupy ಅಂತ ಕೇಳ್ತಿದ್ದಾರೆ. ಓಕೆ,
ಹೌ ಟು ಸಾಲ್ವ್ ಇಟ್? ನೋಡಿ, ಒಂದು ಪಾರ್ಕ್ ಇದೆ ವಿಚ್ ಇಸ್ ಇನ್ ಅ ಕ್ವಾಡ್ರಿಲ್ಯಾಟ್ರಲ್ ABCD ಶೇಪಲ್ಲಿ ಇದೆ. ದಿಸ್ ಈಸ್ ಇನ್ ಕ್ವಾಡ್ರಿಲ್ಯಾಟ್ರಲ್, ಓಕೆ, ABCD, ಓಕೆ. ಸೊ ABCD ಕರೆಕ್ಟ್ ಅಲ್ಲ? ಹಾಗೆ ಹೇಳ್ತಿದ್ದಾರೆ ಆ್ಯಂಗಲ್ C ಈಸ್ 90 ಡಿಗ್ರಿ ಅಂತ. ಆ್ಯಂಗಲ್ C ಈಸ್ 90 ಡಿಗ್ರಿ ಅಂತ ಇಟ್ ಈಸ್ ಗಿವನ್. ಓಕೆ. ಹಾಗೆ AB ಈಸ್ ಈಕ್ವಲ್ ಟು 9 ಮೀಟರ್, AB ಈಸ್ 9 ಮೀಟರ್, BC ಈಸ್ 12 ಮೀಟರ್, BC ಈಸ್ 12 ಮೀಟರ್, CD ಈಸ್ 5 ಮೀಟರ್, CD ಈಸ್ 5 ಮೀಟರ್, ಹಾಗೆ AD ಈಸ್ 8 ಮೀಟರ್, AD ಈಸ್ 8 ಮೀಟರ್. ಓಕೆ. ಸೊ ಈಗ ಏರಿಯಾ ಎಷ್ಟು ಅಕ್ಯುಪೈ ಮಾಡ್ತು ಅನ್ನೋದನ್ನು ನಾವಿವಾಗ ಫೈಂಡ್ ಔಟ್ ಮಾಡಬೇಕು. ಹೌ ಟು ಫೈಂಡ್ ಇಟ್ ಔಟ್? ಸೊ ಸಿಂಪಲ್, ಇವಾಗ ತಾನೇ ನಾನು ಹೇಳಿದೆ ಏನು ಮಾಡಬೇಕು ಅಂತ. ವಿ ನೀಡ್ ಟು ಟೇಕ್ ಅ ಡಯಾಗ್ನಲ್. ಓಕೆ. ಸೊ ನಾನೇನು ಮಾಡ್ತೀನಿ, ಬಿ ಮತ್ತು ಡಿನ ಜಾಯಿನ್ ಮಾಡಿದಾಗ ಇಟ್ ವಿಲ್ ಬಿಕಮ್ಸ್ ಅ ಡಯಾಗ್ನಲ್ನ ಡ್ರಾ ಮಾಡಿದೆ. ನೌ ವಾಟ್ ಹ್ಯಾಪನ್ಸ್, ಇಲ್ಲೊಂದು ಎರಡು ಟ್ರಯಾಂಗಲ್ಸ್ಗಳು ನಮಗೆ ಸಿಕ್ಕಿದ್ವು, ಹೌದಾ? ಸೊ ಈ ಎರಡೂ ಟ್ರಯಾಂಗಲ್ಸ್ಗಳಲ್ಲಿ ಕಾಮನ್ ಸೈಡ್ ಏನು BD, ಆದರೆ ಈ BD ಅಥವಾ DB ಏನಿದೆಯಲ್ಲ ಇದ್ರ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಫಸ್ಟು ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋ ಕೆಲಸ ಮಾಡೋಣ. ಆದರೆ ಹೆಂಗೆ ಫೈಂಡ್ ಔಟ್ ಮಾಡೋದು? ಹೌ ಟು ಫೈಂಡ್ ಇಟ್ ಔಟ್? ಹೌದಾ? ನೋಡಿ, ಅದಕ್ಕೆ ನಮಗೆ ಇಲ್ಲಿ ಸಹಾಯ ಆಗಲಿ ಅನ್ನೋವಂಥ ಕಾರಣಕ್ಕೆ ಇಲ್ಲಿ 90 ಡಿಗ್ರಿ ಅಂತ ಅವ್ರು ಕೊಟ್ಟಾರೆ, ನಮ್ಮ ಪುಣ್ಯ, ಹೌದಾ? ಯಾಕೆ? ಸೊ 90 ಡಿಗ್ರಿ ಯಾವಾಗ ಬಂತು ಅಂದರೆ ವಿ ಶಾಲ್ ಅಪ್ಲೈ ಪೈಥಾಗರಸ್. ಸೊ ಪೈಥಾಗರಸ್ನ ಅಪ್ಲೈ ಮಾಡಿ. ನೋಡಿ, ಎರಡು ಸೈಡ್ಸ್ ಇದೆ, 90 ಡಿಗ್ರಿ ಆ್ಯಂಗಲ್ಲು ಇದೆ. ಹಾಗಿದ್ರೆ ಪೈಥಾಗರಸ್ನ ಅಪ್ಲೈ ಮಾಡಿದರೆ ಈ ಸೈಡ್ DB ಸಿಕ್ಬಿಡುತ್ತೆ. ಸೈಡ್ DB ಸಿಕ್ಕಿದ ಮೇಲೆ ಸುಲಭ ಕೆಲಸ ಮುಂದಿಂದೆಲ್ಲ, ಹೌದಾ? ಸೊ ನಾನಿಲ್ಲಿ ಬರಿತೀನಿ ಇನ್ ಟ್ರಯಾಂಗಲ್. ಅದಕ್ಕಿಂತ ಮುಂಚೆ ಡ್ರಾ ಅ ಡಯಾಗ್ನಲ್ DB in the quadrilateral ಯಾವುದು? ABCD ಒಳಗೆ ಡಯಾಗ್ನಲ್ ನಾನು DBನ ಜಾಯಿನ್ ಮಾಡಿದೆ. ಓಕೆ, ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ನೌ ಇನ್ ಟ್ರಯಾಂಗಲ್ BDC ಒಳಗೆ, ಇನ್ ಟ್ರಯಾಂಗಲ್ BCD, ಓಕೆ, ವಿ ನೋ ದಟ್ ಆ್ಯಂಗಲ್ C is equal to 90 ಡಿಗ್ರಿ. ಸೊ ಅಪ್ಲೈ ದ ಪೈಥಾಗರಸ್. ಹಾಗಿದ್ರೆ ಪೈಥಾಗರಸ್ ಅಪ್ಲೈ ಮಾಡೋದಕ್ಕೆ ಯಾವ್ದು ಏನೇನು ಸೈಡ್ಸ್ ಅಂತ ಗೊತ್ತಲ್ಲ? 90 ಡಿಗ್ರಿಗೆ ಅಪೋಸಿಟ್ ಇರ್ತಕ್ಕಂಥ ಸೈಡ್ DB ವಿಲ್ ಬಿ ದ ಹೈಪೋಟೆನ್ಯೂಸ್. ಹಾಗಿದ್ರೆ DB ಸ್ಕ್ವಯರ್ ಇಸ್ ಈಕ್ವಲ್ ಟು DC ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್. ಸೊ DB ಸ್ಕ್ವಯರ್ ಇಸ್ ಈಕ್ವಲ್ ಟು DC ಎಷ್ಟಿದೆ? 5 ಸ್ಕ್ವಯರ್. BC ಎಷ್ಟಿದೆ? 12 ಸ್ಕ್ವಯರ್. ಕರೆಕ್ಟಾ? ಸೊ ಹಾಗಿದ್ರೆ DB ಸ್ಕ್ವಯರ್ will be equal to 5 square is 25, 12 square is 144. So DB square will be equal to 169. So DB will be equal to square root of 169. ಹಾಗಿದ್ರೆ DB ಎಷ್ಟು ಬಂತು? 13 ಮೀಟರ್ ಬಂತು. ಐ ಬಿಲೀವ್ ಮೀಟರ್, ಕರೆಕ್ಟ್ ಅಲ್ವಾ? ಎಸ್, ಮೀಟರ್ ಇದೆ ಎಲ್ಲವೂ. ಸೊ ದೇರ್ ಫೋರ್ DB ಎಷ್ಟು ಬಂತು? ದಿಸ್ ಇಸ್ 13 ಮೀಟರ್ ಬಂತು. ಓಕೆ, ಅರ್ಧ ಕೆಲಸ ಆಯಿತು. ಈಗೇನು ಮಾಡ್ತೀರಿ? ಇದಕ್ಕೆ ಎರಡಕ್ಕೂ ಕೂಡ ಹೆರಾನ್ಸ್ ಫಾರ್ಮುಲಾನ ಅಪ್ಲೈ ಮಾಡೋದು. ಓಕೆ, ಸೊ ಇದಕ್ಕೇನು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಯಾಕೆ? ಆಲ್ರೆಡಿ 90 ಡಿಗ್ರಿ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರಲ್ಲ. ಟ್ರಯಾಂಗಲ್ DBC ಇಸ್ ಎ ರೈಟ್ ಟ್ರಯಾಂಗಲ್, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡಿಬಿಡೋಣ ಕೆಲಸ. ಓಕೆ, ಆದರೆ ಇದಕ್ಕೆ ಅಪ್ಲೈ ಮಾಡಲೇಬೇಕು. ಯಾಕೆ? ಬಿಕಾಸ್ ದಿಸ್ ಈಸ್ ನೈದರ್ ರೈಟ್ ಟ್ರಯಾಂಗಲ್ ನಾರ್ ಐಸೋಸೆಲಸ್ ಟ್ರಯಾಂಗಲ್ ಆರ್ ನೈದರ್ ಇಟ್ ಈಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಯಾವುದೂ ಅಲ್ಲ, ಸ್ಕೇಲಿನಿದು ಎಲ್ಲ ಡಿಫ್ರೆಂಟ್ ಇದೆ, ಆ್ಯಂಗಲ್ಸ್ಗಳು ಕೂಡ ಗೊತ್ತಿಲ್ಲ. ಸರಿ, ಸೊ ಹಾಗಿದ್ರೆ ಟ್ರಯಾಂಗಲ್ BDC ಇದ್ರದ್ದು ಏರಿಯಾನ ಇಲ್ಲಿ ಬರೆಯೋಣ. ಸೊ ಏರಿಯಾ ಆಫ್ ಟ್ರಯಾಂಗಲ್ BCD is equal to half into base into height. ಏನು? half into base into height. ಓಕೆ, ಸೊ ಹಾಫ್ ಇಂಟು ಬೇಸ್ ಎಷ್ಟದೆ ಇಲ್ಲಿ? ಬೇಸ್, ದಿಸ್ ಇಸ್ ಹೈಟ್. 5 into 12 ಬರೀರಿ. 5 into 12. ಓಕೆ, ಸೊ 2 1s 2 6 12.
ಹಾಗಿದ್ರೆ ಏರಿಯಾ ಎಷ್ಟು ಬಂತು? ಏರಿಯಾ ಆಫ್ ಟ್ರಯಾಂಗಲ್ ಬಿ ಸಿ ಡಿ ಈಸ್ ಈಕ್ವಲ್ ಟು 6 5s 30 ಮೀಟರ್ ಬಂತು. ಎಷ್ಟು? 30 ಮೀಟರ್. ಕ್ಲಿಯರ್? ಓಕೆ, ಆಲ್ ರೈಟ್. ಸೊ ಈಗ ಬಿ ಸಿ ಡಿ ಟ್ರಯಾಂಗಲ್ ಕಥೆ ಆಯಿತು. ಇದಕ್ಕೆ ಈ ಒಂದು ಟ್ರಯಾಂಗಲ್ ಎ ಡಿ ಬಿ. ಓಕೆ, ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಬಿ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಯೂಸಿಂಗ್ ಹೆರಾನ್ಸ್ ಫಾರ್ಮುಲಾ, ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಅರ್ಥ ಆಯ್ತಾ? ಸರಿ, ಹಾಗಿದ್ರೆ ಈ ಟ್ರಯಾಂಗಲ್ ಏನಿದೆಯಲ್ಲ ಇದನ್ನಲ್ಲಿ ಬರ್ಕೊಂಡಿರ್ತೀನಿ. ಎ ಡಿ ಬಿಯನ್ನು, ದಿಸ್ ಇಸ್ ಎ ಡಿ ಬಿ, ಈ ರೀತಿಯಾಗಿದೆ. ಓಕೆ, ದಿಸ್ ಈಸ್ ಎ ಡಿ ಬಿ, ಡಿ ಬಿ. ಓಕೆ, ಸೊ ದಿಸ್ ಈಸ್ 9 8 13. ಓಕೆ, ದಿಸ್ ಈಸ್ 9 8, ದಿಸ್ ಈಸ್ 13. ಅರ್ಥ ಆಯ್ತಾ? ಆಲ್ ರೈಟ್. ಓಕೆ, ಸೊ ಈಗ ಇಲ್ಲಿ ವಾಟ್ ವಿಲ್ ಬಿ ದ ಎಸ್? ಎಸ್ ಅಂದರೆ ಏನು? ಸೆಮಿ ಪೆರಿಮೀಟರ್, ಹೌದಾ? ಸೊ ಎಸ್ ವಿಲ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬೈ ಟು. ದಿಸ್ ಈಸ್ ಎ ಬಿ ಸಿ ಅಂತ ಕನ್ಸಿಡರ್ ಮಾಡ್ತೀನಿ. ಎ ಪ್ಲಸ್ ಬಿ ಪ್ಲಸ್ ಸಿ ಬೈ ಟು, ಎ ಪ್ಲಸ್ ಬಿ ಪ್ಲಸ್ ಸಿ ಬೈ ಟು. ಹಾಗಿದ್ರೆ ಎಸ್ ವಿಲ್ ಬಿ ಈಕ್ವಲ್ ಟು ಏನೇನು ವ್ಯಾಲ್ಯೂಸ್ ಬಂತು? 8 9 ಹಾಗೆ 13. 8 ಪ್ಲಸ್ 9 ಪ್ಲಸ್ 13 ಬೈ 2. ಸೊ ಸೆಮಿ ಪೆರಿಮೀಟರ್ ಎಷ್ಟು ಬರುತ್ತೆ ಹಾಗಿದ್ರೆ? 19 ಪ್ಲಸ್ 8 ಈಸ್ 19 ಪ್ಲಸ್ 8 ಈಸ್ 21 ಪ್ಲಸ್ 9 ಈಸ್ 30. ಸೊ 30 ಬೈ 2. ಕರೆಕ್ಟ್ ಅಲ್ವಾ? 2 1s 2 15s. ಹಾಗಿದ್ರೆ ಎಸ್ ಸೆಮಿ ಪೆರಿಮೀಟರ್ ಎಷ್ಟಾಯಿತು? 15 ಆಯಿತು. ಓಕೆ, ಆಲ್ ರೈಟ್. ಸೊ ನೆಕ್ಸ್ಟ್ ಏನು ಮಾಡಬೇಕು? ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ. ಎಸ್ ಮೈನಸ್ ಎ is equal to 15 minus a is 8. S minus b is equal to 15 minus 9. S minus c is equal to 15 minus 13. ಹೌದಾ? ಸೊ ಇಲ್ಲಿ ಎಷ್ಟು ಬರುತ್ತೆ? ಸೊ 7 ಬರುತ್ತೆ, ಹೌದಾ? ಇಲ್ಲಿ 6, ಇಲ್ಲಿ 2. ರೈಟ್? ಎಸ್. ಸೊ ಎವ್ರಿಥಿಂಗ್, ವಿ ಗಾಟ್ ಎವ್ರಿಥಿಂಗ್. ಎಲ್ಲ ವ್ಯಾಲ್ಯೂಸ್ ಇದೆ. ಈಗ ಅಪ್ಲೈ ಮಾಡೋದು ಫಾರ್ಮುಲಾದಲ್ಲಿ. ಸೊ ಏರಿಯಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಎಷ್ಟದೆ? 15 ಇಂಟು ಎಸ್ ಮೈನಸ್ ಎ ಎಷ್ಟದೆ? 7 ಅದೆ. ಎಸ್ ಮೈನಸ್ ಬಿ ಈಸ್ 6, ಎಸ್ ಮೈನಸ್ ಸಿ ಈಸ್ 2. ಓಕೆ, ಫೈನ್. ಈಗ ಸ್ಪ್ಲಿಟ್ ಮಾಡ್ತಾ ಹೋಗೋಣ. 15 ನಾನು 3 ಇಂಟು 5 ಅಂತ ಬರಿತೀನಿ. 15 3 ಇಂಟು 5 ಅಂತ ಬರೆದೆ. 7 ಅಂತರೂ ಹಾಗೆ ಬರೀರಿ, ಅದನ್ನೇನು ಸ್ಪ್ಲಿಟ್ ಮಾಡ್ಲಿಕ್ಕೆ ಬರಲ್ಲ. 6 3 ಇಂಟು 2 ಅಂತ ಬರೆಯೋಣ. ಅಗೇನ್ 2 ಆ್ಯಸ್ ಇಟ್ ಈಸ್ ಬರೀರಿ. ಈಗ ಪೇರ್ ಮಾಡೋಣ. ಒಂದು 3 ಇದೆ, ಇನ್ನೊಂದು 3 ಇದೆ. ಸೊ ಅದನ್ನು 3 ಇಂಟು 3 9, ರೂಟ್ 9 ಈಸ್ 3 ಮಲ್ಟಿಪ್ಲೈಡ್ ವಿತ್ 5 ಹಾಗೆ ಇದೆ, ಬಿಟ್ಬಿಡ್ರಿ. 2 ಇಂಟು 2 4, ರೂಟ್ 4 ಈಸ್ ಅಗೇನ್ 2 ಇಂಟು 7 ಮತ್ತು 5 ಸಿಂಗಲ್ ಆಗಿದೆ, ಪೇರ್ ಇಲ್ಲ ಅವುಗಳಿಗೆ. 7 5s 35. ಎಂಥ 35? ರೂಟ್ 35. ಓಕೆ, ಸೊ 6 ಇಂಟು ರೂಟ್ 35 ವಿಲ್ ಬಿ ದ ಆನ್ಸರ್. ಯಾವುದಕ್ಕೆ? ಕಂಪ್ಲೀಟ್ ಏರಿಯಾ ಅಲ್ಲ ಮತ್ತೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಯಾವುದಿದು? ವಿಚ್ ಟ್ರಯಾಂಗಲ್? ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಬಿ. ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಬಿ ಇಸ್ ಈಕ್ವಲ್ ಟು 6 ರೂಟ್ 35 ಮೀಟರ್. ಓಕೆ, ಆಲ್ ರೈಟ್. ನಾನೇನು ಮಾಡ್ತೀನಿ ಈಗ, ಸಿನ್ಸ್ ಐ ನೀಡ್ ಟು ಆ್ಯಡ್, ಇದು ಕಂಪ್ಲೀಟ್ ಕ್ವಾಡ್ರಿಲ್ಯಾಟ್ರಲ್ ಒಳಗೆ ಒಂದು ಭಾಗ, ಒಂದು ಟ್ರಯಾಂಗಲ್, ಇನ್ನೊಂದು ಟ್ರಯಾಂಗಲ್ದ ಏರಿಯಾ ಸಿಕ್ಬಿಡ್ತು. ಆದರೆ ಈ ಟ್ರಯಾಂಗಲ್ನ ಏರಿಯಾ ಈ ರೀತಿ ಬಂತು. ಏನಿದೆ? ಸ್ಕ್ವೇರ್ ರೂಟ್ ಇದೆ. ಇದನ್ನು ಚೇಂಜ್ ಮಾಡ್ಕೋಬೋದಾ? ಯೂಸಿಂಗ್ ಲಾಂಗ್ ಡಿವಿಷನ್ ಮಾಡ್ಬೋದು. ಆದರೆ ನಾನು ಒಂದು ಟ್ರಿಕ್ನ ಯೂಸ್ ಮಾಡ್ತೀನಿ. ಒಂದು ಚಿಕ್ಕ ಸಿಂಪಲ್ ಫಾರ್ಮುಲಾ ಯೂಸ್ ಮಾಡಿ, ನಾನ್ ಪರ್ಫೆಕ್ಟ್ ಸ್ಕ್ವೇರ್ ಇದು ಬೇಸಿಕಲಿ ರೂಟ್ 35, ಇದ್ರದ್ದು ಸ್ಕ್ವಯರ್ನ ಫೈಂಡ್ ಔಟ್ ಮಾಡ್ತೀನಿ, ಸ್ಕ್ವಯರ್ ನಂಬರ್ನ ಫೈಂಡ್ ಔಟ್ ಮಾಡ್ತೀನಿ, ಸ್ಕ್ವಯರ್ ರೂಟನ್ನು ಫೈಂಡ್ ಔಟ್ ಮಾಡ್ತೀನಿ. ಹೌ? ನಮಗೆ ನೀವು ಈ ಹೆರಾನ್ಸ್ ಫಾರ್ಮುಲಾ ಲೆಕ್ಚರ್ ವಿಡಿಯೋ ನೋಡಿದರೆ ನಿಮಗೆ ಖಂಡಿತ ಅದರಲ್ಲಿ ಗೊತ್ತಾಗಿರುತ್ತೆ. ನಾನು ಹೇಳ್ಕೊಟ್ಟಿದ್ದೀನಿ ಶಾರ್ಟ್ ಟ್ರಿಕ್ಸ್ಗಳನ್ನು. ಓಕೆ, ಸೊ ರೂಟ್ 35 ಏನಿದು?
ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಆದರೆ ಈ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರಿಗೆ ಹತ್ತಿರ ಇರೋ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಯಾವುದು? √36. ವಾಟ್ ಈಸ್ √36? 6. ಹೌದಾ? √36 ವ್ಯಾಲ್ಯೂ ಏನು? √36 ವ್ಯಾಲ್ಯೂ ಏನು? 6. ಇದೇ ಇದಕ್ಕೆ ಹತ್ತಿರ ಇರುವಂಥದ್ದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಹಾಗಿದ್ರೆ n ಇಸ್ ಈಕ್ವಲ್ ಟು 6. ಅರ್ಥ ಆಯ್ತಾ? ಯು ಗಾಟ್ ಇಟ್. n ವ್ಯಾಲ್ಯೂ ಏನು ತಗೋಬೇಕು? 6 ತಗೋಬೇಕು. ಯಾಕೆಂದರೆ 6 ಸ್ಕ್ವಯರ್ ಈಸ್ 36. ಈ 36 ಸ್ಕ್ವಯರ್ ರೂಟ್ ಆಫ್ 36 ಈಸ್ ನಿಯರೆಸ್ಟ್ ಟು √35. ಇದು ಯಾವುದರ ಸ್ಕ್ವಯರ್? 6ನ ಸ್ಕ್ವಯರ್. ಹಾಗಿದ್ರೆ n ಈಸ್ 6. ತಗೊಂಡ್ರಾ? ಫೈನ್. ಸೊ ಇಲ್ಲಿರ್ತಕ್ಕಂಥ ನಂಬರ್ ಏನಿದೆ ಅಲ್ಲ, 35, ನಾಟ್ √35, ಕೇವಲ 35ನ ಎಕ್ಸ್ ಅಂತ ಹೇಳಿ ತಗೊಳ್ರಿ. ದಟ್ ಈಸ್ 35. ಈಗ ಒಂದು ಫಾರ್ಮುಲಾನ ಯೂಸ್ ಮಾಡೋಣ. ಏನು? n ಪ್ಲಸ್ ಎಕ್ಸ್ ಮೈನಸ್ ಎನ್ ಸ್ಕ್ವಯರ್ ಡಿವೈಡೆಡ್ ಬೈ 2n. ವಾಟ್ ಈಸ್ n ಹಿಯರ್? 6 ಪ್ಲಸ್, ಹೌದಾ, ಎಕ್ಸ್ ಈಸ್ 35 ಮೈನಸ್ ಎನ್ ಸ್ಕ್ವಯರ್ ಈಸ್ 36, 6 ಸ್ಕ್ವಯರ್, ಹೌದಾ? ಎನ್ ಸ್ಕ್ವಯರ್ ಅಂದರೆ ಏನು? 6 ಸ್ಕ್ವಯರ್, ದಟ್ ಈಸ್ 36 ಡಿವೈಡೆಡ್ ಬೈ 2 ಇಂಟು ಎನ್ ಅಂದರೆ 2 ಇಂಟು 6, ದಟ್ ಈಸ್ 12. ಓಕೆ, ಯು ವಿಲ್ ಗೆಟ್ 6. 35 ಮೈನಸ್ 36 ಎಷ್ಟು ಬರುತ್ತೆ? -1 ಬರುತ್ತೆ. -1/12. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಏಕೆಂದರೆ ಇಲ್ಲಿ ಮತ್ತು ಇಲ್ಲಿ ಡಿನೋಮಿನೇಟರ್ಸ್ ಆರ್ ಡಿಫ್ರೆಂಟ್. ಎಲ್ ಸಿ ಎಮ್ ವಿಲ್ ಬಿ 12. ಸೊ 12 ಇಂಟು 6 ಮಾಡಿದಾಗ 72 ಮೈನಸ್ ಇಲ್ಲಿ 1/12 ಇಂಟು, ಇದು ಗೊತ್ತಲ್ಲ ಬೇಸಿಕ್. ಯಾವಾಗ ಡಿನೋಮಿನೇಟರ್ಸ್ ಡಿಫ್ರೆಂಟ್ ಇರುತ್ತೋ ಎಲ್ ಸಿ ಎಮ್ ತಗೊಂಡು ಎರಡು ಫ್ರ್ಯಾಕ್ಷನ್ಸ್ಗಳನ್ನು ಸಬ್ಟ್ರ್ಯಾಕ್ಟ್ ಮಾಡೋದಾಗಲಿ ಅಥವಾ ಆ್ಯಡ್ ಮಾಡೋದಾಗಲಿ ನಿಮಗೆ ಗೊತ್ತಿರಲೇಬೇಕು. ಓಕೆ, ಸೊ 9th ಎಕ್ಸಾಮ್ ಬರೀತಿದ್ದೀರಾ ಅಂದರೆ ನೀವು ಬೇಸಿಕ್ ಇಷ್ಟಾದರೂ ನಿಮಗೆ ಗೊತ್ತಿರಲೇಬೇಕು ಅಲ್ವಾ? ಓಕೆ, ಸೊ 6/1 ಇಂಟು 12 ಮಾಡಿದಾಗ ಎಲ್ ಸಿ ಎಮ್ನ ಎರಡರ ಜೊತೆಗೂ ಮಲ್ಟಿಪ್ಲೈ ಮಾಡಿದಾಗ ಇಂಟು 12 ಏನಿದು ಎಲ್ ಸಿ ಎಮ್? ಅರ್ಥ ಆಗ್ತಿದಲ್ಲ? ಎಲ್ ಸಿ ಎಮ್ ಡಿನೋಮಿನೇಟರ್ಸ್ ಡಿಫ್ರೆಂಟ್ ಇದೆ. ಎಲ್ ಸಿ ಎಮ್ನ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 12 6 ಜಾ 72. ಈ ಕಡೆಗೆ 12 ಕ್ಯಾನ್ಸಲ್ ಆಗಿ -1 ಉಳಿತು. ಡಿವೈಡೆಡ್ ಬೈ ಎಲ್ ಸಿ ಎಮ್ ಈಸ್ 12. 72 ಮೈನಸ್ 1 ಈಸ್ 71/12. ಹೌದಾ? ಸೊ ವಾಟ್ ಈಸ್ 71/12? 71/12 ಮಾಡಿದರೆ 12 5 60, ಕರೆಕ್ಟಾ? 12 5 60, 11 ಉಳಿತು. ಡೆಸಿಮಲ್ ಪಾಯಿಂಟ್ನ ತಗೊಂಡೆ, ಯಾಕೆಂದರೆ 11 12ಇಂದ ಡಿವೈಡ್ ಆಗಲ್ಲ. ಡೆಸಿಮಲ್ ಪಾಯಿಂಟ್ನ ತಗೊಂಡ್ರೆ 110 ಆಯಿತು. 12 9s 108, ಕರೆಕ್ಟ್ ಅಲ್ವಾ? 12 9s 108. ಸೊ ಹೌ ಮಚ್ ಈಸ್ ರಿಮೇನಿಂಗ್ ಹಿಯರ್? ಎಷ್ಟು ಉಳಿತು? ಸೊ 12 9s 108 ಅಂದರೆ ಯು ವಿಲ್ ಗೆಟ್ 2 ರಿಮೇನಿಂಗ್, ಹೌದಾ? ಸೊ 2 ರಿಮೇನಿಂಗ್ ಅಂದರೆ ಆಲ್ರೆಡಿ ಡೆಸಿಮಲ್ ಪಾಯಿಂಟ್ ಇದೆ. 12 1s 12 ಹೋಗುತ್ತೆ. ದಟ್ ಈಸ್ 5.91 ಬರುತ್ತೆ. ರೈಟ್? ಸೊ 5.91 ಈಸ್ ದ ಆನ್ಸರ್. ಇದನ್ನು ಕ್ಯಾನ್ಸಲ್ ಮಾಡಿದಾಗ ಯು ವಿಲ್ ಗೆಟ್ 5.91. ಇದೇನಿದು? ಈ √35 ವ್ಯಾಲ್ಯೂ. ಓಕೆ, ಸೊ ಈಗ 6 ಇಂಟು √35 ವ್ಯಾಲ್ಯೂ ಏನು ಬಂತು? 5.91 ಬಂತು. ದಿಸ್ ಈಸ್ √35 ವ್ಯಾಲ್ಯೂ. ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಈಗ ಮಲ್ಟಿಪ್ಲೈ ಮಾಡಿರಿ. 6 ಇಂಟು 1 ಈಸ್ 6, 6 9s 54, ಹೌದಾ? 6 5s 30 ಪ್ಲಸ್ 5 ಈಸ್ 35. ಸೊ ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ನಂಬರ್ ಇರೋದ್ರಿಂದ 2 ನಂಬರ್ ಆದಮೇಲೆ ಡೆಸಿಮಲ್ ಪಾಯಿಂಟ್ನ ಇಡ್ರಿ. 35.46, 35.46 ಮೀಟರ್. ಓಕೆ, ಸೊ ಈಗ ಲಾಸ್ಟ್ ಹಂತಕ್ಕೆ ಬಂದೀವಿ. ಏನು? ವಾಟ್ ಟು ಡೂ? ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ ABCD ಫೈಂಡ್ ಔಟ್ ಮಾಡೋದು. ಮಾಡೋಣ. ಸೊ ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ ABCD is equal to area of triangle ADB plus area of triangle ಯಾವುದು? BCD. ಕರೆಕ್ಟಾ? ಎಸ್. ಸೊ ವಾಟ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್ ADB? ಇವಾಗ ತಾನೇ ಬಂತು. 35.46 ಪ್ಲಸ್ ವಾಟ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್ BCD? ಎಷ್ಟು ಬಂತು ನಮಗೆ? 30 ಮೀಟರ್ ಬಂತು.
ಕರೆಕ್ಟ್ ಅಲ್ವಾ? ಸೊ ಎರಡನ್ನೂ ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ 65.46 ಏನು 65.46 ಮೀಟರ್ ಸ್ಕ್ವಯರ್. ಅರ್ಥ ಆಯ್ತಾ? ಗಾಟ್ ಇಟ್? ದಿಸ್ ಈಸ್ ನಥಿಂಗ್ ಬಟ್ ಏರಿಯಾ ಆಫ್ ದ ಕಂಪ್ಲೀಟ್ ಕ್ವಾಡ್ರಿಲ್ಯಾಟ್ರಲ್ ABCD. ಓಕೆ, ಕ್ಲಿಯರ್? ಓಕೆ, ಸೊ ಇದೇನಿದು ಅಪ್ಲಿಕೇಶನ್. ಒಂದು ಕ್ವಾಡ್ರಿಲ್ಯಾಟ್ರಲ್ನ ಕೊಟ್ಟಾಗ ಅದರಲ್ಲಿ ನಾವು ಆ ಕ್ವಾಡ್ರಿಲ್ಯಾಟ್ರಲನ್ನು ಡಿವೈಡ್ ಮಾಡಿ ಟ್ರಯಾಂಗಲ್ಗಳಾಗಿ ಡಿವೈಡ್ ಮಾಡಿಕೊಂಡು ಅದಕ್ಕೆ ಹೆರಾನ್ಸ್ ಫಾರ್ಮುಲಾ ಹೆಂಗೆ ಅಪ್ಲೈ ಮಾಡೋದು ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು. ದಿಸ್ ಇಸ್ ನಥಿಂಗ್ ಬಟ್ ಅಪ್ಲಿಕೇಶನ್ಸ್ ಆಫ್ ಹೆರಾನ್ಸ್ ಫಾರ್ಮುಲಾ ಇನ್ ಫೈಂಡಿಂಗ್ ದ ಏರಿಯಾ ಆಫ್ ದ ಕ್ವಾಡ್ರಿಲ್ಯಾಟ್ರಲ್ಸ್. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಗಾಟ್ ಇಟ್? ಫೈನ್. ಸೊ ಈಗ ಇನ್ನೊಂದು ಲಾಸ್ಟ್ ಕ್ವೆಶನ್ ಇದೆ, ಇದನ್ನೊಂದು ಸಾಲ್ವ್ ಮಾಡಿ ಮುಗಿಸೋಣ. ಫೈಂಡ್ ದ ಏರಿಯಾ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ABCD. ದಿಸ್ ಇಸ್ ಅ ಕ್ವಾಡ್ರಿಲ್ಯಾಟ್ರಲ್ ABCD. ಓಕೆ, ಫೈನ್. ಹಾಂ, ಇದರಲ್ಲಿ ಏನೇನು ಕೊಟ್ಟಾರೆ? AB is 3 centimeter, AB is 3 centimeter, BC is 4 centimeter, okay, CD is 4 centimeter, CD ಅಲ್ಲದ ಹಾಂ, this is 4 centimeter, DA is 5 centimeter, okay, then AC is 5 centimeter, okay, diagonal ಕೂಡ ಕೊಟ್ಬಿಟ್ಟಾರೆ ಇಲ್ಲಿ, AC is 5 centimeter, all right, okay, ಆಲ್ ರೈಟ್. ಸೊ ಈಗ ನಮಗೆ ಇಷ್ಟು ಕೊಟ್ಟಾರೆ. ವಾಟ್ ವಿ ನೀಡ್ ಟು ಡೂ? ಏರಿಯಾ ಆಫ್ ದ ಕ್ವಾಡ್ರಿಲ್ಯಾಟ್ರಲ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸರಿ. ಈಗ ಎರಡೂ ಟ್ರಯಾಂಗಲ್ಸ್ಗಳು ಸಿಕ್ಕಿದೆ, ಎರಡರದ್ದು ಸೆಪ್ರೇಟಾಗಿ ಏರಿಯಾಗಳನ್ನು ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಓಕೆ, ಸೊ ಏರಿಯಾ ಆಫ್ ಟ್ರಯಾಂಗಲ್ ADC. ಸೊ ಇನ್ ಟ್ರಯಾಂಗಲ್ ADC ಒಳಗೆ, ಇನ್ ಟ್ರಯಾಂಗಲ್ ADC ಏನೇನಿದೆ? ವಾಟ್ ದೇ ಹ್ಯಾವ್ ಗಿವೆನ್ ನೋಡಿ. ನಾನಿಲ್ಲಿ ಅಸ್ಯೂಮ್ ಮಾಡ್ತೀನಿ ಈಗ ಏನಂತ, ಲೆಟ್ ದಿಸ್ ಶಲ್ ಬಿ ABC. ಓಕೆ, ಸೊ AB is equal to AB ಅಲ್ಲ ಇದು, ದಿಸ್ ಇಸ್ AD. ಹೌದಾ? AD is equal to A is equal to 4 centimeter. ಅರ್ಥ ಆಗ್ತಿದಾ? ಟ್ರಯಾಂಗಲ್ ADC ಒಳಗೆ ABCಗಳನ್ನು ತಗೋಬೇಕಲ್ಲ, ಸೆಮಿ ಪೆರಿಮೀಟ್ರಿಗೆ ಬೇಕಲ್ಲ ಅದು. ಹಾಂ, ಅದನ್ನು ಬರ್ಕೊಳ್ತಿದ್ದೀನಿ. AD is A, AC is B, AC is B, that is 5 centimeter. Then DC is 4 centimeter again. ಹೌದಾ? ಕರೆಕ್ಟ್ ಅಲ್ವಾ? ಸೊ DC is 4 centimeter. DC is C is equal to 4 centimeter. AD is 5 ಅಲ್ಲ ಇದು, so sorry, AD is 5 centimeter. Clear? Okay? All right. Fine. ಈಗ what we shall do? ಬೇಸಿಕಲಿ ಇದಕ್ಕೆ ನಾವು ಅಪ್ಲೈ ಮಾಡ್ಬೋದು. ಏನು? ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡ್ಕೋಬೋದು. ಯಾಕೆಂದರೆ ಎರಡು ಈ ಒಂದು ಟ್ರಯಾಂಗಲ್ ಒಳಗೆ ಎರಡು ಸೈಡ್ಸ್ ಈಕ್ವಲ್ ಇದೆ. ದಿಸ್ ಇಸ್ ಐಸೋಸೆಲಸ್. ಆದರೆ ವಿಷಯ ಏನು ಅಂದರೆ ಇಲ್ಲಿ ಹೈಟ್ ಗೊತ್ತಿಲ್ಲ. ಅಗೇನ್ ಹೈಟ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ವಿ ನೀಡ್ ಟು ಡ್ರಾ ಏನನ್ನ ಆಲ್ಟಿಟ್ಯೂಡ್ ಅಂದರೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಮಾಡಿ, ಅದೆಲ್ಲ ತಲೆನೋವು. ಅದ್ರ ಬದಲು ಹೆರಾನ್ಸ್ ಇದೆ ಅಲ್ಲ, ಅದ್ರ ಕಡೆಗೆ ಹೋಗೋಣ. ಓಕೆ, ಫೈನ್. ಸೊ S is equal to A plus B plus C by 2. What is A here? 5 plus 4 divided by 2. That is 14 by 2, where you will get S as 7 centimeter. S is 7 centimeter. ಅರ್ಥ ಆಯ್ತಾ? ಓಕೆ, ಸೊ ನಾವು ಏರಿಯಾ ಆಫ್ ಟ್ರಯಾಂಗಲ್ ADC is equal to square root of S into S minus A into S minus B into S minus C. Okay, fine. So what is S minus A ಇಲ್ಲಿ? S minus A is equal to ಎಷ್ಟು ಬರುತ್ತೆ? 7 minus 5 is 2. ಹೌದಾ? 2 centimeter. ಡೈರೆಕ್ಟಾಗಿ ಬರೀತಿದ್ದೀನಿ. S is 7, A is 5. 7 minus 5 is 2 centimeter. S minus B. ಹೌದಾ? ಸೊ 7 minus 5 again 2 centimeter. S minus C, 7 minus 4, that is 3 centimeter. ಬರೆಯೋಣ ಇಲ್ಲಿ. ಸೊ ಹಿಯರ್ S will be equal to, S ಎಷ್ಟಿದೆ? 7. ಓಕೆ,
ಸೊ 7 ಇಂಟು ಎಸ್ ಮೈನಸ್ ಎ ಎಷ್ಟು 2 ಇಂಟು 2 ಇಂಟು 3 2 ಈಸ್ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಷ್ಟು 2 ಎಸ್ ಮೈನಸ್ ಸಿ ಎಷ್ಟು 3 ಗಾಟ್ ಇಟ್. ಸೊ ಈಗ 2 ಇಂಟು 2 ಅಂದರೆ 4 ಎಂಥ 4 ರೂಟ್ 4 ಈಸ್ 2 2 ಇಂಟು 7 3s ರೂಟ್ 21 7 3s ರೂಟ್ 21 ಕರೆಕ್ಟ್ ಅಲ್ವಾ. ಓಕೆ, ಸೊ ರೂಟ್ 21 ವ್ಯಾಲ್ಯೂನ ಇವಾಗ ನಾವು ಫೈಂಡ್ ಔಟ್ ಮಾಡಬೇಕು. ಅಗೇನ್ 21 ಯಾವ ಪರ್ಫೆಕ್ಟ್ ಸ್ಕ್ವೇರ್ ನಂಬರಿಗೆ ಹತ್ತಿರ ಇದೆ? ದಿಸ್ 21 ಲೈಸ್ ಬಿಟ್ವೀನ್ 4 ಸ್ಕ್ವೇರ್ 16 ಹೌದಾ, 5 ಸ್ಕ್ವೇರ್ 25 ಹೌದಾ. ಸೊ ಇದರಲ್ಲಿ ಯಾವುದಕ್ಕೆ ಹತ್ತಿರ ಇದೆ? ಅಫ್ಕೋರ್ಸ್ 25ಗೆ ಹತ್ತಿರ ಇದೆ 21. ಸೊ ಹಾಗಾಗಿ ನಾನು ಎನ್ ಅಂದರೆ ಇಲ್ಲಿ 5 ಅಂತ ತಗೊತೀನಿ. ಓಕೆ, ಎಕ್ಸ್ ಈಸ್ 21. ಗಾಟ್ ಇಟ್. ಎಕ್ಸ್ ಈಸ್ 21, ಎನ್ ಈಸ್ 5. ಓಕೆ, ಈಗ ಫಾರ್ಮುಲಾನ ಅಪ್ಲೈ ಮಾಡೋಣ. ಎನ್ ಈಸ್ 5 ಪ್ಲಸ್ ಎಕ್ಸ್ ಈಸ್ 21 ಮೈನಸ್ ಎನ್ ಸ್ಕ್ವೇರ್ ಈಸ್ 25 ಡಿವೈಡೆಡ್ ಬೈ 2n ಅಂದರೆ 10. ಸೊ 5 ಪ್ಲಸ್ 21 ಮೈನಸ್ 25 ಮಾಡಿದಾಗ ಯು ವಿಲ್ ಗೆಟ್ minus 4 by 10 ಕರೆಕ್ಟ್ ಅಲ್ಲ. ಸೊ 2 2s are 4 2 5s are 10. ಸೊ ಯು ವಿಲ್ ಗೆಟ್ 5 minus 2 by 5. ಬೇಸಿಕಲಿ 5 5s are 25 25 minus 2 divided by 5. ಅರ್ಥ ಆಯ್ತಾ? ಏನು ಮಾಡಿದೆ ಇಲ್ಲಿ? ಎಲ್ ಸಿ ಎಮ್ನ ತಗೊಂಡೆ. ಅಗೇನ್ ಎಲ್ ಸಿ ಎಮ್ನ ತಗೊಂಡೆ. 5 ಇಂಟು 5 25 ಮೈನಸ್ 2/5 ಇಂಟು ಎಲ್ ಸಿ ಎಮ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ 2/5ನ ಯು ವಿಲ್ ರಿಮೇನ್ ವಿತ್ ಓನ್ಲಿ 2. 5 5 ಕ್ಯಾನ್ಸಲ್ ಆಗಿ 2 ಉಳಿಯುತ್ತೆ. ಡಿವೈಡೆಡ್ ಬೈ ಎಲ್ ಸಿ ಎಮ್ ಈಸ್ 5. ಸೊ 25 ಮೈನಸ್ 2 ಈಸ್ 23/5 ಕರೆಕ್ಟಾ. ಸೊ 23/5 ಮಾಡಿದಾಗ 5 4s are 20 3 ಉಳಿತು. ಡೆಸಿಮಲ್ ಪಾಯಿಂಟ್ ತೊಗೊಂಡ್ರೆ 30 ಆಯಿತು. 5 6 30. ಸೊ ಯು ವಿಲ್ ಗೆಟ್ 4.6. ಯು ವಿಲ್ ಗೆಟ್ 4.6. ಸೊ ಹಾಗಿದ್ರೆ 2 ಇಂಟು 4.6 ಮಾಡಿದರೆ 2 6 12 2 4 8 9 9.2 ಸೆಂಟಿಮೀಟರ್ 9.2 ಸೆಂಟಿಮೀಟರ್ ಸ್ಕ್ವಯರ್. ಓಕೆ, ದಟ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಸಿ. ಓಕೆ, ಆಲ್ ರೈಟ್. ಸೊ ಈಗ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಸಿ ಆಯಿತಾ. ಎ ಬಿ ಸಿ ಕಡೆಗೆ ಹೋಗೋಣ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಅದಕ್ಕಿಂತ ಮುಂಚೆ ಇಲ್ಲಿ ಬರಿತೀನಿ. ಇನ್ ಟ್ರಯಾಂಗಲ್ ಎ ಬಿ ಸಿ ಒಳಗಡೆಗೆ ಸೊ ಎ ಇಸ್ ಈಕ್ವಲ್ ಟು ಎ ಏನನ್ನು ತಗೊಳ್ಳೋಣ? ಎ ಅಂದರೆ ಏನನ್ನು ತಗೋಬಹುದು? ಸೊ ದಿಸ್ ಶೆಲ್ ಬಿ ಎ, ದಿಸ್ ಶೆಲ್ ಬಿ ಬಿ, ದಿಸ್ ಶೆಲ್ ಬಿ ಸಿ. ಎ ಈಸ್ 3, ಬಿ ಈಸ್ 5, ಸಿ ಈಸ್ 4. ಓಕೆ, ಎ ಈಸ್ 3 ಸೆಂಟಿಮೀಟರ್, ದೆನ್ ಬಿ ಈಸ್ 5 ಸೆಂಟಿಮೀಟರ್, ಸಿ ಈಸ್ 4 ಸೆಂಟಿಮೀಟರ್. ನಾವು ಎಸ್ ವಿಲ್ ಬಿ ಈಕ್ವಲ್ ಟು ಏನು ಬರುತ್ತೆ? ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2 where a is 3, b is 5, c is 4 divided by 2. So you will get 5 plus 3 8, 8 plus 4 is 12 by 2. You will get total 6 centimeter ಸಿಗ್ತದೆ. ಏನಿದು? ನಮ್ಮ S value. S is equal to 6 centimeter. All right? Okay. So what is S minus A? S minus A is equal to 6 minus 3, that is 3 centimeter. S minus B is equal to 6 minus 5, that is 1 centimeter. S minus C is equal to 6 minus C is 4, that is 2 centimeter. Correct? So therefore area of triangle ABC is equal to square root of S into S minus A into S minus B into S minus C.
Okay. So square root of what is S here? 6 into 3 into 1 into 2. 6 into 3 into 1 into 2. Correcta? So I shall write 6 as ಏನಂತ 3 into 2 ಅಂತ 6ನ್ನ 3 into 2 ಅಂತ ಬರೆದೆ 3ನ ಆ್ಯಸ್ ಇಟ್ ಈಸ್ ಬರೀರಿ 2ನ ಬರೀರಿ ಫೈನ್. ಸೊ ಇಲ್ಲಿ 1 2 3 ಇದೆ 3 into 3 is 9, root 9 value is 3 into 2 into 2 4, root 4 is 2. So therefore you will get 6 centimeter square. ಏನಿದು area of triangle ABC. Area of triangle ABC. ಅರ್ಥ ಆಯ್ತಾ? ಓಕೆ ಫೈನ್. ಸೊ ಇಲ್ಲಿಗೆ ಕೆಲಸ ಮುಗ್ದಿಲ್ಲ. ಎರಡೂ ಟ್ರಯಾಂಗಲ್ಗಳನ್ನು ಆ್ಯಡ್ ಮಾಡೋದು. ಏರಿಯಾ ಆಫ್ ಟ್ರಯಾಂಗಲ್ ADC ಪ್ಲಸ್ ನೋಡಿ ಇಲ್ಲಿ ಬರೀತೀನಿ ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್. ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ ABCD is equal to area of triangle ABC plus area of triangle ಯಾವುದು ಇನ್ನೊಂದು area of triangle ADC. ಫೈನ್ ಸರಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ABC ಎಷ್ಟು 6 ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ADC ಎಷ್ಟು 9.2. ಸೊ ಎಷ್ಟು ಬರುತ್ತೆ 6 ಪ್ಲಸ್ 9.2 ಮಾಡಿದಾಗ ಹೌ ಮಚ್ ಯು ವಿಲ್ ಗೆಟ್? ಸೊ ಬೇಸಿಕಲಿ 15.2 ಸೆಂಟಿಮೀಟರ್ ಸ್ಕ್ವಯರ್. ಏನಿದು ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ ABCD. ಫೈನ್. ಅರ್ಥ ಆಯ್ತಾ? ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್. ಆಲ್ ರೈಟ್. ಸರಿ, ಆಲ್ ರೈಟ್ ಮಕ್ಕಳೇ. ಸರಿ, ಈಗ ಇಲ್ಲಿಗೆ ನಮ್ಮ ಈ ಒಂದು ಹೆರಾನ್ಸ್ ಫಾರ್ಮುಲಾ ಏನಿತ್ತಲ್ಲ ಈ ಚಾಪ್ಟರ್ ಕಂಪ್ಲೀಟಾಗಿ ಸಮರೈಸ್ ಮಾಡುವಂಥ ಕೆಲಸ ಮುಗೀತು. ನಾನು ಆಗಲೇ ಹೇಳಿದ್ದೆ ಸ್ಟಾರ್ಟಿಂಗೆ, ಈ ಒಂದು ಚಾಪ್ಟರಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟು ತುಂಬ ಕಡಿಮೆ. ಒಂದು ಹೆರಾನ್ಸ್ ಫಾರ್ಮುಲಾ ಅರ್ಥ ಮಾಡ್ಕೊಳ್ಳೋದು, ಹಾಗೆ ಅದ್ರ ಮೇಲಿರೋ ಅಪ್ಲಿಕೇಶನ್, ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಪ್ರಾಬ್ಲಮ್ಸ್ಗಳನ್ನು ಚೆನ್ನಾಗಿ ಸಾಲ್ವ್ ಮಾಡಿದರೆ ಆಯಿತು ಅಷ್ಟೇ. ಓಕೆ, ಆಲ್ ರೈಟ್. ಸೊ ಇನ್ ಡೀಟೇಲ್ಡ್ ಆಗಿ ಪ್ರತಿಯೊಂದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿರೋವಂಥದ್ದು ನಿಮ್ಮ ಲೆಕ್ಚರ್ ವೀಡಿಯೋಲಿ ಸಿಗುತ್ತೆ. ಎಕ್ಸಸೈಸು, ಎಕ್ಸಾಂಪಲ್ ಕ್ವಶನ್ಸು, ಎಕ್ಸಾಂಪ್ಲರ್ ಕ್ವಶನ್ಸು ಎಲ್ಲವನ್ನು ಕೂಡ ಸಾಲ್ವ್ ಮಾಡಿದೆ, ಹೌದಾ? ಸೊ ನಿಮಗೆ ಖಂಡಿತ ಆ ಒಂದು ಲೆಕ್ಚರ್ ವಿಡಿಯೋದಲ್ಲಿ ಎಲ್ಲ ರೀತಿ ಪ್ರಶ್ನೆಗಳು ಸಿಗುತ್ತೆ. ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಸೊ ಕಾನ್ಸೆಪ್ಷುಯಲ್ ವೈಸ್ ಸಮರೈಸ್ ಮಾಡೋದಕ್ಕೆ ಈ ಒಂದು ಸಮರಿ ವೀಡಿಯೋಸ್ ನಿಮಗೆ ಖಂಡಿತ ಹೆಲ್ಪ್ಫುಲ್ ಡ್ಯೂರಿಂಗ್ ಯುವರ್ ಎಕ್ಸಾಮಿನೇಷನ್, ಹೌದಾ? ಆಲ್ ರೈಟ್. ಸೊ ಸರಿ ಮಕ್ಕಳೇ, ಹಾಗಿದ್ರೆ ಮುಂದಿನ ಸೆಷನಲ್ಲಿ ಮತ್ತೆ ಇನ್ನೊಂದು ಕಾನ್ಸೆಪ್ಟ್ನ ಜೊತೆಗೆ, ಇನ್ನೊಂದು ಚಾಪ್ಟರ್ನ ಜೊತೆಗೆ ಸಮರೈಸ್ ಮಾಡೋದಕ್ಕೆ, ನಿಮ್ಮ ಜೊತೆ ಸಮರೈಸ್ ಮಾಡೋದಕ್ಕೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.